91.1 FM ಅಲ್ಲಿ FM ಅಂದ್ರೆ ರೇಡಿಯೋ ಸಿಟಿ 91.1 FM. ಜನಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಆರ್ಜೆ ಆಗಬೇಕು ಅಂತ ಆಚೆ ಮಳೆ ಬರ್ತಾ ಇದೆ, ಒಳಗಡೆ ಇವರು ರಾಖಿ ಕಟ್ಟಕ್ಕೆ ಒಂದು ಬ್ಯೂಟಿಫುಲ್ ಹುಡುಗಿ ನಿಂತಿದೆ, ಸಾರಿ ಕೂತಿದ್ದಾರೆ. ನಿಮ್ ಟೇಬಲ್ ಮ್ಯಾಮ್ ಇದು? ಇಲ್ಲ, ಲವ್ಗುರು ಟೇಬಲ್ ಇದು. ಒನ್ ಅಂಡ್ ಓನ್ಲಿ ಜೊತೆ ಒನ್ ಅಂಡ್ ಓನ್ಲಿ ಅವ್ರ ಜೊತೆ ಇನ್ನೊಂದು ಒನ್ ಅಂಡ್ ಓನ್ಲಿ ಇನ್ನೊಬ್ರು ಒನ್ ಅಂಡ್ ಟ್ರಾಫಿಕ್ 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 ಮಾಡಿದ್ರಲ್ಲ ಮದ್ವೆ ಆಗ್ಬಿಡು ಅಂತ. ಯಾಕೆ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಹೇಳ್ತಾರಾ? ನಂದಾಗ್ಲೇ ಮದ್ವೆ ಆಗಿದೆ. ನಿಮ್ಮ ಹೆಸರು? ಶ್ರೀಲೇಖಾ. ನೋಡಿ ಶ್ರೀಲೇಖಾ ಅವ್ರು ಇದ್ದಾರೆ ನಮ್ಮ ಜೊತೆ. ನಿಖಿತಾ ಅವ್ರದ್ದು ಮನೆ. ಮ್ಯಾಮ್ ಆಫೀಸಲ್ಲಿ ಮನೆ ಕಟ್ಟಿಸ್ಕೊಂಡಿದ್ದೀರಾ ನೀವು? ನೋಡಿ RJ ಪೊಸಿಷನ್ನಿಗೆ ಆ ಸ್ಟುಡಿಯೋಗೆ ಹೋಗಿದ್ದೆ, ಇವಾಗ ಅದೇ ಸ್ಟುಡಿಯೋಗೆ ನನ್ನ ಇಂಟರ್ವ್ಯೂ ಕೊಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ನೈಸ್ ಮೀಟಿಂಗ್. ರೇಡಿಯೋ ಸಿಟಿ. ಹಾಯ್, ನನ್ನ ಮಾತುಗಳನ್ನ ಕೇಳ್ತಿರುವ ಎಲ್ಲಾ ಕಿವಿಗಳಿಗೆ ನಮಸ್ಕಾರ. ನಾನು ನಿಮ್ಮ RJ ಅಕ್ಷಯ್ ಚಂದ್ರ. ಲೈವ್ ಹೋಗೋ ಸ್ಟುಡಿಯೋ ಇದೆ, ಅಲ್ಲೊಂದಿದೆ, ಇಲ್ಲೊಂದಿದೆ. ಇವೆಲ್ಲ ಹಾಗೆ ಪ್ರಾಸದಲ್ಲೇ ಮಾತಾಡೋದ ರೇಡಿಯೋ ಜಾಕಿಗಳೆಲ್ಲ? ಮತ್ತೆ ಹಾಯ್ ಡಾರ್ಲಿಂಗ್ಸ್, ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್, ಪುಟಾಣಿ, ಕಿಡ್ಸ್, ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವತ್ತು ನಾನು ಹೋಗ್ತಾ ಇದ್ದೀನಿ ರೇಡಿಯೋ ಸಿಟಿ 91.1 FM ನನ್ನ ಇಂಟರ್ವ್ಯೂ ಕೊಡೋದಕ್ಕೆ. ಖುಷಿ ಆಗ್ತಾ ಇದೆ, ಲೈಕ್ ಒಂದೊಂದೇ ಹೆಜ್ಜೆ ಮೇಲೆ ಹೋಗ್ತಾ ಇದ್ವಿ ಅಂತ. ಬಿಕಾಸ್ ಟೈಮಲ್ಲೆಲ್ಲ ನಾವು ಕೂಡ FM ಫೋನಲ್ಲೆಲ್ಲ ಕೇಳ್ತಾ ಇದ್ವಿ. ಇವತ್ತು ಅದೇ FM ನಾವು ಹೋಗಿ, ಇವತ್ತು ಅದೇ ರೇಡಿಯೋ ಸಿಟಿ FM ಅವರು ನಮ್ಮನ್ನು ಕರೆದು ನಮ್ಮ ಇಂಟರ್ವ್ಯೂ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಖುಷಿ ಆಗ್ತಾ ಇದೆ. ಒಂದೊಂದೇ ಹೆಜ್ಜೆ ಬೆಳೀತಾ ಇದ್ದೀವಿ, ನಾವು ಅಂದ್ಕೊಂಡಿದ್ದ ಕಡೆ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ. ಇದಕ್ಕೆಲ್ಲ ಮೊದಲನೇ ಕಾರಣ ಆ್ಯಂಡ್ ದ ಬೇಸ್ ಈಸ್ ಯು ಡಾರ್ಲಿಂಗ್ಸ್. ನಿಮ್ಮೆಲ್ಲರೂ ಪ್ರೀತಿಯಿಂದ ನೀವೆಲ್ಲರೂ ಇಷ್ಟಪಟ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಮನಸ್ಸಿಗೆ ಅಷ್ಟು ಹಚ್ಕೊಂಡಿರೋದ್ರಿಂದ ನಮಗೆ ಈ ನೇಮು, ಈ ಫೇಮೆಲ್ಲ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್ಸ್. ಹೋಪ್ ಸೊ ನೀಟಾಗಿ ಮಾತಾಡ್ತೀನಿ ಅಂತ, ಯಾವುದೇ ರೀತಿಯ ಕಾಂಟ್ರವರ್ಸಿ ಆಗೋಂಥದ್ದು ಏನು ಮಾತಾಡದೆ ಹೋದರೆ ಸಾಕು. ಆ್ಯಂಡ್ ಇನ್ನೊಂದೇನು ಅಂದರೆ, ದೆರ್ ಈಸ್ ಒನ್ ಹಿಸ್ಟ್ರಿ ಬಿಟ್ವೀನ್ ಮೀ ಆ್ಯಂಡ್ ರೇಡಿಯೋ ಸಿಟಿ 91.1 FM. ಅದನ್ನು ಮುಂದೆ ಹೇಳ್ತೀನಿ ಲಾಸ್ಟಲ್ಲಿ. ಅದೇನೆಂದರೆ 91.1 ರೇಡಿಯೋ ಸಿಟಿ FM ಸ್ಟುಡಿಯೋಗೆ ನಾನು ಮುಂಚೆ ಹೋಗಿದ್ದೆ. ಯಾಕೆ ಏನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ, ಓಕೆನಾ ಡಾರ್ಲಿಂಗ್ಸ್? ಸದ್ಯಕ್ಕೆ ನನ್ನ ಔಟ್ಫಿಟ್ ಹೆಂಗಿದೆ ನೋಡಿ, ಆ್ಯಂಡ್ ಬ್ಯಾಕ್ಗ್ರೌಂಡ್ನ ಇಗ್ನೋರ್ ಮಾಡಿ, ನನ್ನ ಔಟ್ಫಿಟ್ನ ನೋಡಿ, ಚೆನ್ನಾಗಿದೆ. ಇದ್ರ ಮೇಲೆ ರೆಡ್ ಶರ್ಟ್ ಬರುತ್ತೆ ಡಾರ್ಲಿಂಗ್ಸ್, ರೆಡ್ ಶರ್ಟ್ನ ಹಾಕೊತೀನಿ. ಹಿಂಗೆ ಕಾಣಿಸುತ್ತೆ ನೋಡೋಣ. ಲೆಟ್ಸ್ ಗೋ. 12 ಗಂಟೆಗೆ ಇಂಟರ್ವ್ಯೂಗೆ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ 11:15. ಬನ್ನಿ, ಲೆಟ್ಸ್ ಗೋ. ಓಕೆನಾ ಡಾರ್ಲಿಂಗ್ಸ್? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆ, ಹಿಂಗೊಂದು ಬನ್ನಿ ಹೋಗೋಣ. ಹೆಂಗಿದ್ರು ನಾವು ಹೀರೋನ್ ಡಾರ್ಲಿಂಗ್ಸ್. ಏನು ಗೊತ್ತಾ, ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ನಾನು ಬೈಕಲ್ಲಿ ಹೋಗೋದು ಟಾಸ್ಕ್ ಅಂತ. ಶೂಲೆಸ್ ಹಿಂಗೆ ಇಟ್ಕೊಂಡಿದ್ದೀನಿ ನೋಡಿ. ಒಂದು ಶೂಗೆ ಹಾಕೇ ಇಲ್ಲ, ಒಂದು ಶೂಗೆ ಮಾತ್ರ ಲೇಸ್ ಹಾಕಿದ್ದೀನಿ. ಇನ್ನೊಂದು ಶೂಗೆ ಲೇಸೇ ಹಾಕಿಲ್ಲ. ಬೇಗ ಇವಾಗ ಹೋಗಿ ಆಟೋದಲ್ಲೇ ಹೋಗ್ತಾ ಹಾಕೊಂಡು ಹೋಗೋಣ. ಇದು ಬೇರೆ ಶೂ ಬಿದ್ದೈತೆ, ಬಿಕಾಸ್ ಆಟೋದವ್ರು ಬಂದ್ಬಿಟ್ಟಿದ್ದಾರೆ ಆ್ಯಂಡ್ ಲೇಟ್ ಕೂಡ ಆಗ್ಬಿಟ್ಟಿದೆ. ಹೋಗ್ತಾ ಲೇಸ್ ಹಾಕೊಂಡು ಹೋಗೋಣ. ಅವರು ಸ್ವಲ್ಪ ಮೇಲ್ಗಡೆಯಿಂದ ಹೋಗಿ ವೆಯ್ಟ್ ಮಾಡ್ತಾಯಿದ್ರು. ಸರ್ 3317. ಇವತ್ತು ಲೇಟು ನೋಡಿ, ಲೇಟು. ನಮ್ಮ ಫ್ಯಾಮಿಲಿ ಅಂದ್ರೇ ಲೇಟ್. ಹೆಂಗೋ ಹಾಕಿದ್ದೀನಿ, ಇವಾಗ ಹಾಕೋಣ. ಹೋಗ್ತಾ ಇದ್ದಾರೆ ಅಂಕಲ್ಲು ಸ್ಪೀಡಾಗಿ ಅಂತ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಕ್ರೇಜಿಯಾಗಿ ಓಡಿಸ್ತಾ ಇದ್ದಾರೆ. ಟ್ರಾಫಿಕ್ I don't like it. I avoid, but traffic likes me. I can't avoid. What is this? ಗ್ಲಾಸ್ ನೀಟಾಗಿ ಕಾಣಿಸ್ತಾ ಇದೆಯಾ? ಹೌದಾ? ಓಕೆ. ಡಾರ್ಲಿಂಗ್ಸ್, 12 ಗಂಟೆಗೆ ಬರೋಕ್ಕೆ ಹೇಳಿದರು. ಟೈಮ್ ಆಲ್ರೆಡಿ 12 ಗಂಟೆ ಆಗಿಬಿಟ್ಟಿದೆ. ಇನ್ನು ಆಟೋದಲ್ಲೇ ಇದ್ದೀನಿ. ಎಲ್ಲದರಲ್ಲೂ ಲೇಟು, ಎಲ್ಲದಕ್ಕೂ ಲೇಟು. ನಮ್ಮ ಫ್ಯಾಮಿಲಿ ಹೆಸರುಳಿಸ್ತಾ ಇದ್ದೀನಿ. ಡಾರ್ಲಿಂಗ್ಸ್, ಬಂದ್ವಿ. ಎಲ್ಲಿದೆ ಗೊತ್ತಾ? ಈ ಬಿಲ್ಡಿಂಗ್ ಅಲ್ಲ ರೇಡಿಯೋ ಸಿಟಿದು. ಅಲ್ಲಿ ಮುಂದೆ ಹೋದರೆ ಸ್ವಲ್ಪ ರೈಟಲ್ಲಿ ಸಿಗುತ್ತೆ, ಅದು ರೇಡಿಯೋ ಸಿಟಿ ಬಿಲ್ಡಿಂಗು. ಬನ್ನಿ ಹೋಗೋಣ.
ಬಿಕಾಸ್ ನನಗೆ ಲಾಸ್ಟ್ ಟೈಮ್ ಬಂದಿದ್ದು ನೆನಪಿದೆ. ಸೊ ಈ ಬಿಲ್ಡಿಂಗ್ ಅಂತೂ ಡೆಫಿನೆಟ್ಲಿ ಅಲ್ಲ, ವಿಲ್ಸಿ ಈ ಬಿಲ್ಡಿಂಗು ಅಲ್ಲ ಅನಿಸುತ್ತೆ. ಬಿಲ್ಡಿಂಗ್ ಬಂದು ಇಲ್ಲಿದೆ, ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ರೇಡಿಯೋ ಸಿಟಿ 91.1 FM ಸ್ಟುಡಿಯೋ ಇದೆ. ಎಲ್ಲಿದೆ ಅಂತ ನೋಡ್ತೀರಾ? ಇದೇ ಬಿಲ್ಡಿಂಗು, ಇದೇನು ನೋಡ್ತಾ ಇದ್ದೀರಾ ಇದೇ ಬಿಲ್ಡಿಂಗು. ICIC ಮೇಲ್ಗಡೆ ಇರುವಂಥದ್ದೇ ರೇಡಿಯೋ ಸಿಟಿ 91.1 FM. ಈ ಬಿಲ್ಡಿಂಗಲ್ಲೇ ಇರೋದು ಡಾರ್ಲಿಂಗ್ಸ್. ಸೊ ಮೇಲಿದೆ ಸೆಕೆಂಡ್ ಫ್ಲೋರಲ್ಲಿ, ಬನ್ನಿ ಹೋಗೋಣ. ಓಕೆ, ಇಲ್ಲಿದೆ ನೋಡಿ ಡಾರ್ಲಿಂಗ್ಸ್, ರೇಡಿಯೋ ಸಿಟಿ 91.1 FM ಸೆಕೆಂಡ್ ಫ್ಲೋರಲ್ಲಿದೆ. ಬನ್ನಿ ಹೋಗೋಣ. ಫಸ್ಟ್ ಟೈಮ್ ರೇಡಿಯೋ ಸಿಟಿಗೆ ಇಂಟರ್ವ್ಯೂ ಕೊಡೋಕೆ ಬರ್ತಾಯಿದ್ದೀನಿ. ಮುಂದೆ ಇನ್ನದು ಎಷ್ಟು ಸಲ ಬರ್ತೀನೋ ಐ ಡೋಂಟ್ ನೋ. ಬನ್ನಿ ಇವಾಗ ಫಸ್ಟ್ ಟೈಮ್ ಹೋಗೋಣ. ಎಲ್ಲದಕ್ಕೂ ಫಸ್ಟ್ ಟೈಮ್ ಇರುತ್ತೆ ಡಾರ್ಲಿಂಗ್ಸ್. ಸೊ ಇದಕ್ಕೂ ಫಸ್ಟ್ ಟೈಮ್ ಇದೆ. ಓಕೆ ಡಾರ್ಲಿಂಗ್ಸ್, ರೇಡಿಯೋ ಸಿಟಿ 91.1 FM ಆಫೀಸ್ ಒಳಗಡೆ ಹೋಗೋಣ ಬನ್ನಿ. ರಿಸೆಪ್ಷನ್ ಇದು. ಸೊ ಇಲ್ಲಿ ವೇಟ್ ಮಾಡ್ತಾರಣ, ಬರ್ತಾರೆ ಅವರು. ಓಕೆ ಡಾರ್ಲಿಂಗ್ಸ್, ಇವಾಗ ಬ್ಲಾಗ್ನ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸಿರ್ತೀನಿ. ಮುಂದೆ ಮಾತಾಡ್ತಾ ಫಸ್ಟು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಆಮೇಲೆ ಬ್ಲಾಗ್ ಮಾಡೋಣ. ಇಲ್ಲಾಂದರೆ ಅವ್ರು ಬಂದರು ನಾನು ಟೆನ್ಷನಾಗಿ ಏನೇನೋ ಮಾತಾಡ್ಬಿಡ್ತೀನಿ. ಫಸ್ಟ್ ಇಂಟರ್ವ್ಯೂ ಮುಗಿಲಿ, ಆಮೇಲೆ ನಿಮಗೆ ಆದರೆ ಆಫೀಸ್ನ ತೋರಿಸ್ತೀನಿ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಒಳಗಡೆ ಬಂದ್ವಿ ನೋಡಿ, ಹೀಗಿದೆ ಇಂಟರ್ವ್ಯೂ ಸ್ಪೇಸ್. ಈ ಥರ ಇದೆ, ಇಲ್ಲಿ ಇಂಟರ್ವ್ಯೂ ಆಗುತ್ತೆ. ಓಕೆನಾ? ಪೇಪರ್ ಮುಂದೆ ಬರ್ಕೋ ಬೆಂಗಳೂರು ನಂದು, ಆಯ್ತಣ್ಣ. ರೀ ನಂದಿನಿ, ನನ್ನ ನೋಡಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ. ಆಮ್ ಐ ಲುಕಿಂಗ್ ಗುಡ್? ಚೆನ್ನಾಗಿ ಕಾಣಿಸ್ತದಲ್ಲ? ಚಿನ್ನ ಕಣ ನೀನು, ಹೀರೋ. ಓಕೆ ಬನ್ನಿ ಕೂತ್ಕೊಳ್ಳೋಣ. ಓಕೆ ಈ FM ಅಂದರೆ 91.1 FM ರೇಡಿಯೋ ಸಿಟಿ. ಓಕೆ, ಆ್ಯಕ್ಚುಲಿ ರಿಯಲಾಗೂ ಈ ಪ್ಲೇಸಲ್ಲೇ, ಈ ಸ್ಪಾಟಲ್ಲೇ ಇರೋದಾ ಅಂತ ಐ ಡೋಂಟ್ ಅನಿಸುತ್ತೆ. ಮೇ ಬಿ ಕರೆಕ್ಟಾಗಿ ಅಲ್ಲೇ ಹಾಕಿದ್ದೀರಲ್ಲ ಅದಕ್ಕೆ. ನೈಸ್ ಮೀಟಿಂಗ್. ರೇಡಿಯೋ ಸಿಟಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಮ್ಮ ಜೊತೆ ಇದ್ದಾರೆ RJ ಪಲ್ಲವಿ ಮ್ಯಾಮ್ ಅವರು. ಹಾಯ್ ಮ್ಯಾಮ್. ಓಕೆ, ದಿಸ್ ಈಸ್ ದ ಸೆಟಪ್. ನೋಡಿ ಈ ಥರ ಇರುತ್ತೆ ಸೆಟಪ್ಪು. ಇಲ್ಲಿ ನಮ್ಮ ಸರ್ ಇದ್ದಾರೆ. ಹಾಯ್ ಸರ್, ನಮ್ಮ DOP ಸರ್ ಇದ್ದಾರೆ. ಸರ್ ನಿಮ್ಮ ಹೆಸರು? ವಿನೋದ್. ನೈಸ್ ಮೀಟಿಂಗ್ ಯು ಸರ್. ಓಕೆ, ಇದೆಲ್ಲ ಏನು ಅಂತ ಗೊತ್ತಿಲ್ಲ, ಬಟ್ ಏನೇನೋ ಮಾಡ್ತಾರೆ ಮ್ಯಾಮು, ನೋಡೋಣ ಬನ್ನಿ. ಸಿಂಪಲ್ ಆಗಿ ಇದು ಕನ್ಸೋಲು, ಓಕೆ, ಇದು ಮೈಕು, ಓಕೆ, ಅಲ್ಲಿ ನಮ್ಮ ಹಾಡುಗಳೆಲ್ಲ ಹೋಗ್ತಾ ಇರುತ್ತೆ. ಓಕೆ. ಸೊ ನಾವು ಮಾತಾಡೋದನ್ನ ಅಲ್ಲಿ ಹಾಕ್ತಿವಿ, ಅಲ್ಲಿಂದ ನಮ್ಮ ಮಾತು ಹೋಗುತ್ತೆ. ಹೌದಾ? ಗ್ರಾಫಲ್ಲಿ ಬರುತ್ತಾ ಮ್ಯಾಮ್ ಅದು? ಈ ಕಡೆಯಿಂದ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಶೋರ್. ಇವಾಗ ಸದ್ಯಕ್ಕೆ ಈ ಹಾಡು ಹೋಗ್ತಾ ಇದೆ, ಸಂಜೆ ಹೆಗಡೆ ಅವ್ರದ್ದು ನಂಗೆ ಅಲ್ಲವಾ ಅಂತ. ಸೊ ದಿಸ್ ಇಸ್ ಲೈವ್. ಸೊ ನಾವು ಮಾತಾಡೋದೆಲ್ಲ ಇದ್ರಲ್ಲಿ ಹೋಗುತ್ತೆ. ಸೊ ನೀವೇ ಸಾಂಗ್ಸ್ ಹಾಕೋದಾ? ಅದು ಆಟೋ ಸಾಂಗ್ಸ್ ಇರುತ್ತೆ. ಓಕೆ. ಸೊ ಇಮಿಡಿಯೇಟ್ ಆಗಿ ನಾವು ಚೇಂಜ್ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಓಕೆ, ನನ್ನ ಶೋಲ್ಗೆ ಹೋಗ್ತೀನಿ ನಾನು. ಇವಾಗ ಇಲ್ಲಿ ನಾನು ಏನಾದರೂ ಹಾಡು ಚೇಂಜ್ ಮಾಡಬೇಕು ಅಂದರೆ ಹಿಂಗೆ. ಓಕೆ, ಇದು ನಮ್ಮ ಲೈಬ್ರರಿ. ಸೊ ಇಲ್ಲಿಂದ ನಮ್ಗೆ ಯಾವ ಹಾಡು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಹಾಡು ಬೇಕು ಅಂದರೆ ಯಾವುದಾದ್ರೂ, ದಿಸ್ ಇಸ್ ಆರ್ ಸಾಂಗ್ಸ್ ಲೈಬ್ರರಿ. ಒಂದು 10,000 ಹಾಡಿರುತ್ತೆ ಅದರಲ್ಲಿ. ನನಗೆ ಅಲ್ಲವಾ ಅಂತ ಹಾಕೋಣ. ಓಕೆ, ಇಲ್ಲಿ ಬರುತ್ತೆ ನೋಡಿ. ನೈಸ್. ಏನು ಮಾಡ್ತೀವಿ, ಹೆಂಗೆಲ್ಲ ಸಾಂಗ್ಸ್ ಹಾಕ್ತೀವಿ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನನಗೂ ತುಂಬ ಡೌಟ್ ಇತ್ತು ಸಾಂಗ್ಸ್ ಹೆಂಗೆ ಪ್ಲೇ ಮಾಡ್ತಾರೆ ಅಂತ. ನೋಡಿ ಈ ಥರ ಸೆಟಪಲ್ಲಿ ಪ್ಲೇ ಮಾಡ್ತಾರೆ. ಆ್ಯಕ್ಚುಲಿ ಇದಕ್ಕೆಲ್ಲ ಟ್ರೈನಿಂಗ್ ಆಗುತ್ತೆ ಅನಿಸುತ್ತೆ ಅಲ್ಲ ಮ್ಯಾಮ್? ಎಸ್, ಇದಕ್ಕೆಲ್ಲ ಟ್ರೈನಿಂಗ್ ಆಗಲೇಬೇಕು, ಯಾಕಂದ್ರೆ ಸೊ ವಾಟ್ ಇಸ್ ಟೆಕ್ನಿಕಲ್ ಸೆಟಪ್ ಅಲ್ವಾ. ಇದು ನೀವೇನಾದರೂ ಟ್ಯೂನ್ ಏನಾದ್ರು ಮಾಡ್ತೀರಾ? ಟ್ಯೂನಿಂಗ್? ಹಾ, ಸೊ ಇದು ನಮ್ದು 2 ಮೈಕ್ಗೆ. ಸೊ ಇದನ್ನ ಆನ್ ಮಾಡಿದಾಗ 2 ಮೈಕು ಆನ್ ಆಗುತ್ತೆ. ಇದೆರಡು ಇದೆಯಲ್ವಾ, ಇದು A ಮತ್ತೆ ಇದು B ಅಂತ ಮೇಲೆ ಕಾಣಿಸ್ತಿರೋದು. ಅದು ಇಲ್ಲಿ ಇವೆರಡರಿಂದ ಹೋಗ್ತಾ ಇದೆ. ಇಲ್ಲಿ A ಇಂದ ಹೋಗುತ್ತೆ, ಇಲ್ಲಿ B. ಇದೆಲ್ಲ ಎಕ್ಸ್ಟ್ರಾ ಪ್ಲೇ ಇಲ್ಲೆಲ್ಲ ಇದೆಯಲ್ವಾ, ಇದು ಇದನ್ನೆಲ್ಲ ನಾವು ಪ್ಲೇ ಮಾಡಿದಾಗ ಅದೆಲ್ಲ ಹೋಗ್ತಾ ಇರುತ್ತೆ. ಓಕೆ, ನೈಸ್ ಮ್ಯಾಮ್. ಹಿಂದೆ ಹೇಗೆ ಹೋಗ್ತೀರಾ? ಹಾ, ಲೈವ್ ಹೇಗೆ ಹೋಗ್ತೀರಾ? ಇಷ್ಟೇ. ಇದು ಆಫ್ ಆಗಿದ್ಯಾ, ಇದು ಆನ್ ಆಗಿದ ತಕ್ಷಣ ಲೈವ್ ಹೋಗ್ತೀವಿ. ಬಟ್ ಸದ್ಯಕ್ಕೆ ಇವಾಗ ಹೋಗ್ತಾ ಇಲ್ಲ. ಬಟ್ ಲೈವ್ ಸ್ಟುಡಿಯೋ ಅಂತ ಇಷ್ಟೇ ಇಟ್ಕೊಂಡು ಫೇಡರ್ ಮೇಲೆ ಇರುತ್ತೆ. ಇದನ್ನ ಆನ್ ಮಾಡೋದು, ಮಾತಾಡೋದು, ಹೋಗೋದು. ಎಸ್ ಅಂತ ನೋಡಕ್ ಸಿಂಪಲ್ ಅನಿಸ್ತಾ ಇದೆ, ಬಟ್ ನಿಜವಾಗ್ಲೂ ಇಲ್ಲಪ್ಪ. ನಾನು ಒಬ್ಳೆ ಕೂತ್ಕೊಂಡು ನೋಡಿ 3 ಸಿಸ್ಟಮ್, ಒಂದು ಕನ್ಸೋಲು ಎಲ್ಲದನ್ನು ಹ್ಯಾಂಡಲ್ ಮಾಡಬೇಕು. ನೋಡಕ್ ಮಾತ್ರನೇ ಸಿಂಪಲ್ ಆಗಿರೋದು, ಬಟ್ ಇಟ್ ಇಸ್ಂಟ್. ಅದಕ್ಕೋಸ್ಕರನೇ ಅವರು ನಾವು ರೇಡಿಯೋಗೆ ಬಂದಿದ ತಕ್ಷಣ ಫಸ್ಟ್
ಅವ್ರು ನಮಗೆ ಟೆಕ್ನಿಕಲ್ ಟ್ರೈನಿಂಗ್ ಕೊಡೋದು. ಯಾಕಂದ್ರೆ ಈ ಥರದ ಸಿಸ್ಟಮ್ಸನ್ನೆಲ್ಲ ಯೂಸ್ ಮಾಡಬೇಕು ಅಂದರೆ ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಎಲ್ಲದನ್ನು ಟ್ರೈನಿಂಗ್ ಮಾಡಲೇಬೇಕಾಗುತ್ತೆ. ಎಸ್. ಓಕೆ, ಸೊ ಡಾರ್ಲಿಂಗ್ಸ್, ದಟ್ ಈಸ್ ದ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ರೇಡಿಯೋ ಸಿಟಿ ಸ್ಟುಡಿಯೋ ಹೇಗಿರುತ್ತೆ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಅವ್ರು ಏನೇನು ಯೂಸ್ ಮಾಡ್ತಾರೆ ಸಿಸ್ಟಮ್ಸ್ ಅನ್ನೋದು. ಓಕೆ, ಸೂಪರಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಮ್ಮ ಒಬ್ಬರು ಕಸಿನ್ ನಮಗೆ ತುಂಬ ಇಷ್ಟ ರೇಡಿಯೋ ಜಾಕಿ ಆಗಬೇಕು ಅಂತ. ಹಾಂ, ತುಂಬ ಅಂದರೆ ತುಂಬ ಇಷ್ಟ. ಅವ್ರು ಸುಮ್ಮನೆ ಹಾಗೆ ಮಾತಾಡ್ತಾ ಇರ್ತಾರೆ. ಸೊ ಇದು ನೋಡಿದ್ರೆ ಅವ್ರು ಹೆವಿ ಖುಷಿ ಪಡ್ತಾರೆ. ಓ, ಹಿಂಗೆಲ್ಲ ಇರುತ್ತಾ. ತುಂಬಾ ಇಂಪಾರ್ಟೆಂಟ್ ಆಗಿ ಅಕಸ್ಮಾತ್ ಆಗಿ ಅವ್ರಿಗೆ ಚೆನ್ನಾಗಿ ಮಾತಾಡಕ್ ಬಂದ್ರೆ, ಲೋಕ ಜ್ಞಾನ ಇದ್ರೆ, ಅವ್ರಿಗೆ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಷ್ಟ ಆದ್ರೆ, ನಮ್ಮ ಕನ್ನಡ ಸಿನಿಮಾನ ತುಂಬಾ ನೋಡಿದ್ರೆ, ಎಸ್ ದೇ ಕ್ಯಾನ್ ಬಿ ಅ ರೇಡಿಯೋ ಜಾಕಿ ಅಂತ ಹೇಳ್ಬೋದು. ಬಟ್ ಬರೀ ಮಾತಾಡೋದಷ್ಟೇ ಅಲ್ಲ, ಹೇಗೆ ಮಾತಾಡೋದು ಅನ್ನೋದು ಗೊತ್ತಿರಬೇಕು. ಎಲ್ಲರೂ ಮಾತಾಡ್ತಾರೆ, ಯಾರಿಗೂ ಮಾತಾಡದೆ ಅವ್ರ ಜೀವನನ ಕಳಿಯಲ್ಲ, ಎಲ್ಲರೂ ಮಾತಾಡ್ತಾರೆ. ಬಟ್ ಹೇಗೆ ಮಾತಾಡೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಇಂಟರ್ವ್ಯೂ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ? ನಾವು ಅಪ್ಲೈ ಮಾಡ್ಬೇಕಲ್ಲ, ನೀವೇ? ಹಾ, ಸೊ ಜನರಲ್ ಆಗಿ ಆಡಿಷನ್ಸ್ 100% ಕರಿತೀವಿ. ಸದ್ಯಕ್ಕೆ ಇಲ್ಲಿ ಆರ್ಜೆಂಗೆ ಕೆಲಸ ಇಲ್ಲ, ಯಾಕಂದ್ರೆ ನಮ್ಮಂತ ಆರ್ಜೆಸ್ ಇನ್ನೂ ಇಲ್ಲೇ ಇದ್ದೀವಿ. ನಿಮ್ಮ ವಾಯ್ಸ್ ಕೇಳ್ತಾ ಇರ್ತೀವಿ ನಾವು ಯಾವಾಗಲೂ. ಸೊ ಎಸ್, ಥ್ಯಾಂಕ್ ಯು ವೆರಿ ಮಚ್. ಅದೇ ಥರ ಕೇಳ್ತಾನೆ ಇರಿ. ಬಟ್ ಆರ್ ಜೆಸ್ ಪೊಸಿಷನ್ ಇದ್ದಾಗ ನಾವಂತಾನೆ ಅಲ್ಲ, ಎಲ್ಲ ರೇಡಿಯೋ ಸ್ಟೇಷನ್ಸು ಇದನ್ನು ಮಾಡ್ತಾರೆ. ಜನಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಆರ್ ಜೆ ಆಗಬೇಕು ಅಂತ, ಅವ್ರು ಆಡಿಷನ್ಸಿಗೆ ಕಾಲ್ ಮಾಡ್ತಾರೆ. ಸೊ ಅವ್ರು ಕಾಲ್ ಮಾಡಿದಾಗ ಆಡಿಷನ್ಸನ್ನು ಕೊಟ್ಟರೆ ಆಯಿತು. ನಾನು ಅಷ್ಟೇ, ನಾನು ಶುರು ಮಾಡಿದಾಗ ಆಡಿಷನ್ ಕೊಟ್ಟೆ ನಾನು ರೇಡಿಯೋ ಜಾಯಿನ್ ಆಗಿದ್ದು. ರೇಡಿಯೋ ಅಂತ ಹೇಳಿದ ತಕ್ಷಣ ಬರೀ ಆರ್ ಜೆಸ್ ಅಷ್ಟೇ ಅಲ್ಲ, ವಿ ಹ್ಯಾವ್ ಎನ್ ಎಂಟೈರ್ ಸಿಸ್ಟಮ್ ಬಿಹೈಂಡ್ ಅಸ್. ಸೊ ನಮ್ಮ ಒಂದು ಪ್ರೋಗ್ರಾಮಿಂಗ್ ಟೀಮಲ್ಲೇ ನಾವು ಆರ್ ಜೆಸ್ ಇದೀವಿ, ನಾವು ಪ್ರೊಡ್ಯೂಸರ್ಸ್ ಇರ್ತಾರೆ, ನಮ್ಮ ಶೋ ಪ್ರೊಡ್ಯೂಸರ್ಸ್ ಇರ್ತಾರೆ, ಸ್ಟೇಷನ್ ಪ್ರೊಡ್ಯೂಸರ್ಸ್ ಇರ್ತಾರೆ, ಸೋಷಿಯಲ್ ಮೀಡಿಯಾ ಅವ್ರು ಇರ್ತಾರೆ, ನಮ್ಮ ಮ್ಯೂಸಿಕ್ ಮ್ಯಾನೇಜರ್ ಇರ್ತಾರೆ, ಹೂ ವಿಲ್ ಡಿಸೈಡ್ ಯಾವ ಥರ ಮ್ಯೂಸಿಕ್ನ ಯಾವ ಟೈಮಲ್ಲಿ ಪ್ಲೇ ಮಾಡಬೇಕು ಅಂತ. ಅದು ರಿಸರ್ಚ್ ಪ್ರಕಾರ ಅವರು ಹಿ ವಿಲ್ ಫೈಂಡ್ ಎವ್ರಿಥಿಂಗ್ ಔಟ್ ಆ್ಯಂಡ್ ಕರೆಕ್ಟ್ ಟೈಮಿಗೆ ನಮ್ಮ ಬೆಂಗಳೂರಿನ ವೆದರ್ ಪ್ರಕಾರ ನಾವು ಚಕ್ ಅಂತ ಮ್ಯೂಸಿಕ್ ಚೇಂಜ್ ಮಾಡ್ತೀವಲ್ಲ, ಅದಕ್ಕೆಲ್ಲ ಅವರೇ ಕಾರಣ. ಸೊ ಅವ್ರು ಮಾಡ್ತಾರೆ. ನಮ್ಮ ವಿಡಿಯೋ ಎಡಿಟರ್ಸ್ ಇರ್ತಾರೆ, ಸೋಷಿಯಲ್ ಮೀಡಿಯಾಗೆ ಮೋರ್ ದೆನ್ ಒಂದು 60-70 ಪ್ಲಸ್ ಎಂಪ್ಲಾಯೀಸ್ ಇರ್ತಾರೆ. ಯಾಕಂದ್ರೆ ಅದನ್ನ ಬಿಟ್ಟು ವಿ ಹ್ಯಾವ್ ಅವರ್ ಟೆಕ್ನಿಕಲ್ ಟೀಮ್, ವಿ ಹ್ಯಾವ್ ಅವರ್ ಸೇಲ್ಸ್ ಟೀಮ್, ವಿ ಹ್ಯಾವ್ ಅವರ್ ಮಾರ್ಕೆಟಿಂಗ್ ಟೀಮ್. ಸೊ ಇಷ್ಟು ಜನ ಇದ್ದಾರೆ. ಸೊ ಎಲ್ಲಾದ್ರ ಬಗ್ಗೆನೂ ಕಲಿಬೇಕು ರೇಡಿಯೋನಲ್ಲಿ. ಬರೀ ಮಾತಾಡಿದ್ರೆ ಆಗಲ್ಲ. ಔಟ್ಸೈಡ್ ವರ್ಲ್ಡ್ ಗೆ ಹಾಗೆ ಅನ್ಸುತ್ತೆ. ಆರ್ಜೆ ಅಂದ್ರೆ ಬರೀ ಮಾತಾಡೋದು ಒಂದಿದ್ರೆ ಸಾಕು. ಆಲ್ಸೋ ಇದು ಪಾರ್ಟ್ ಟೈಮ್ ಕೆಲಸ ಅಲ್ಲ, ದಿಸ್ ಇಸ್ ಅ ಫುಲ್ ಟೈಮ್ ಜಾಬ್. ಹೆಸರಿಗೆ ನಾವು ಕೂಡ 8 ಅವರ್ ಕೆಲಸ ಮಾಡಬೇಕು. ಬಟ್ ನಮ್ಮ ಬಾಸ್ ಕೇಳಿಸ್ಕೊಳ್ತಾರೆ, ಬೇಡ 8 ಅವರ್ ಕೆಲಸ ಮಾಡೋದು ಅಂತ ಹೇಳಿದ್ರು. ಬಟ್ ಬರೀ 8 ಅವರ್ನಲ್ಲಿ ನಾನು ಆನ್ ಏರ್ 5 ಅವರ್ ಇರ್ತೀನಿ. ಸೊ ಬರೀ 3 ಅವರಲ್ಲಿ ಹೆಂಗ್ ಕೆಲಸ ಮುಗಿಸ್ಬಿಡಕ್ಕಾಗುತ್ತೆ. ಸೊ ಜನರಲಿ ಟೆಂಡ್ ಟು ಪುಲ್ ಎವ್ರಿಥಿಂಗ್ ಅಕ್ರಾಸ್. ಸೊ ಓಕೆನಾ, ರೆಡಿನಾ? ಚಲ ಇಲ್ಲಿ ಮ್ಯಾಮ್ದು ಇಂಟರ್ವ್ಯೂ ಆಗೋಯ್ತು. ಓಕೆ ಡಾರ್ಲಿಂಗ್ಸ್, ಅಷ್ಟೊತ್ತಿಂದ ಮಾತಾಡಿದೆ, ವಿಡಿಯೋ ಆನ್ ಮಾಡಿರಲಿಲ್ಲ, ಇವಾಗ ಆನ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಾನು ಇಂಟರ್ವ್ಯೂಗೆ ಬಂದು ನಮ್ಮ ಮ್ಯಾಮ್ದು, ಪಲ್ಲವಿ ಮ್ಯಾಮ್ದು ನಾನೇ ಇಂಟರ್ವ್ಯೂ ಮಾಡಿಬಿಟ್ಟೆ. ಹೇಗಿತ್ತು ಮ್ಯಾಮ್ ಇಂಟರ್ವ್ಯೂ? ಫ್ಯಾಂಟಾಸ್ಟಿಕ್ ಆಗಿತ್ತು. ನೆಕ್ಸ್ಟ್ ಪಾಡ್ಕಾಸ್ಟರ್ ಅಕ್ಷಯ್ ಚಂದ್ರ ನೋಡಿ, ಇದು ಆಲ್ರೆಡಿ ಹೇಳಿದ್ರು, ಮತ್ತೆ ಅದೇ ಜೋಶಲ್ಲಿ ಮ್ಯಾಮ್ ಹೇಳ್ತಾ ಇದ್ದಾರೆ. ಸೋ ಕ್ಯೂಟ್ ಮ್ಯಾಮ್. ನಾನೇನಾದ್ರು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಗೆಸ್ಟು ನಮ್ಮ ಆರ್ ಜೆ ಪಲ್ಲವಿ ಮ್ಯಾಮ್. ಡನಾ? ಓಕೆ ಡಾರ್ಲಿಂಗ್ಸ್, ಇದನ್ನ ಮಾಡಿದ್ದು ನಿಮಗೋಸ್ಕರ, ಇದನ್ನ ತಿಳಿಸಿದ್ದು ನಿಮಗೋಸ್ಕರ, ನಿಮಗೆ ಇದ್ರ ಬಗ್ಗೆ ಗೊತ್ತಾಗಲಿ ಸ್ವಲ್ಪ ಅಂತ. ಇವಾಗ ಬನ್ನಿ ರೇಡಿಯೋ ಜಾಕಿ ಅಕ್ಷಯ್ ಜೊತೆ ಆನ್ ಏರ್ ಹೋಗೋಣ. 91.1 FM ಅಲ್ಲಿ. FM ಅಂದರೆ ರೇಡಿಯೋ ಸಿಟಿ 91.1 FM. ಕರೆಕ್ಟಾ ಮ್ಯಾಮ್? ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಓಕೆ ಡಾರ್ಲಿಂಗ್ಸ್, ಬನ್ನಿ ಲೆಟ್ಸ್ ಗೋ. ಇದನ್ನ ಮುಗಿಸಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಬಾಯ್. ಓಕೆ ಡಾರ್ಲಿಂಗ್ಸ್, ಇಂಟರ್ವ್ಯೂ ಮುಗೀತು. ಜಸ್ಟ್ ಮ್ಯಾಮಲ್ಲಿ ಸೇವ್ ಮಾಡ್ತಾ ಇದ್ದಾರೆ ಮಾಡಿರೋ ರೆಕಾರ್ಡಿಂಗ್ನ. ನಮ್ಮ DOP ಸರ್ ಎಲ್ಲನೂ, ಕ್ಯಾಮ್ರಾ ಎಲ್ಲನೂ ಕರೆಕ್ಟಾಗಿದೆಯಾ ಎಲ್ಲ ಆಫ್ ಮಾಡಿ ಚೆಕ್ ಮಾಡ್ಕೊತಾ ಇದ್ದಾರೆ. ಸೊ ನಾವು ಇಂಟರ್ವ್ಯೂ ಕೊಟ್ಟು ಆರಾಮಾಗಿ ಕೂತಿದ್ವಿ. ಇಟ್ ವಾಸ್ ವೆರಿ ನೈಸ್ ಟಾಕಿಂಗ್ ಟು ದೆಮ್. ಆ್ಯಂಡ್ ಸರ್ನ ಮೀಟ್ ಮಾಡಿದ್ದು, ಮ್ಯಾಮ್ ಜೊತೆ ಮಾತಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಗಿತ್ತು ಮ್ಯಾಮ್? ನನಗಂತೂ ತುಂಬಾ ಖುಷಿ ಆಯ್ತಪ್ಪ. ಇಂಜಿನಿಯರ್, ವಾಟ್ ಅ ಸರ್ಪ್ರೈಸ್ ಎಲಿಮೆಂಟ್. ಒಂಥರ ಟ್ರೇಲರ್ ಅಲ್ಲಿ ಟ್ವಿಸ್ಟ್ ಬಂದಂಗೆ ಈ ಸಲ ನನ್ನ ಇಂಟರ್ವ್ಯೂನಲ್ಲಿ ಟ್ವಿಸ್ಟ್ ಬಂತು. ಯಾಕಂದ್ರೆ ನಮ್ಮ ಇಂಜಿನಿಯರ್ ಆಗಿದ್ದಾರೆ ಅಂತ. ಅದು ಐ ಲೈಕ್ ಇನ್ನು ಐ ಆಮ್ ಸ್ಟಿಲ್ ಗಾಪ್ ಸ್ಮ್ಯಾಕ್ಟ್. ಕಾಂಟೆಂಟ್ ಕ್ರಿಯೇಟರು, ಕಾಮಿಡಿ, ಇದರಲ್ಲೇ ಗೊತ್ತಾಗುತ್ತೆ ನಾವು ಇಂಜಿನಿಯರ್ಸ್ ಎಲ್ಲ ಕಡೆ ಇರ್ತೀವಿ ಅಂತ. ಆಬ್ವಿಯಸ್ಲಿ ಎಲ್ಲ ಕಡೆನೂ ಇರ್ತೀವಿ, ಎಲ್ಲ ಕಡೆ ಹೆಸರು ಮಾಡ್ತೀವಿ, ಎಲ್ಲ ಕಡೆನೂ ಬೆಳಿತೀವಿ. ಅಬ್ಸಲ್ಯೂಟ್ಲಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಇಂಜಿನಿಯರಿಂಗ್ ಪ್ರಾಬ್ಲಮ್ ಇತ್ತು ಅಂದರೆ ನೋಡಿ, ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನಾವು ಬೆಳೀತಾ ಇದ್ದೀವಿ. ರೇಡಿಯೋ ಇಂಡಸ್ಟ್ರಿಯಲ್ಲಿ ನಮ್ಮ ಮ್ಯಾಮ್ ಆಲ್ರೆಡಿ ಬೆಳೆದ್ಬಿಟ್ಟಿದ್ದಾರೆ. ಶಿ ಈಸ್ ಆಲ್ಸೋ ಎನ್ ಇಂಜಿನಿಯರ್. ಇದರಲ್ಲೇ ಅರ್ಥ ಆಗುತ್ತೆ.
ಎಸ್, ನಾನು ಎಲ್ಲರಿಗೂ ಹೇಳೋದು ಇಷ್ಟೇ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಓದಿದ್ದೀನಿ ನಾನು. ಸೊ ಇವಾಗ ಎಲ್ಲರನ್ನೂ ಎಲೆಕ್ಟ್ರಾನಿಕಲಿ ಕಮ್ಯುನಿಕೇಟ್ ಮಾಡಿ ಇದೇ ಪ್ರೊಫೆಷನಲ್ಲಿ ಇದ್ದೀನಿ ನಾನು ಅಂತ. ಸೊ ನೈಸ್. ನೀವೆಲ್ಲ ಹಾಗೆ ಪ್ರಾಸದಲ್ಲೇ ಮಾತಾಡೋದಾ ಹೌದು. ರೇಡಿಯೋ ಜಾಕಿಗಳೆಲ್ಲ? ಮತ್ತೆ ಇಲ್ಲಾಂದ್ರೆ ಇಷ್ಟು ವರ್ಷ- ನಿಮ್ಗೆ ಸಮಾಧಾನ ಆಗಲ್ಲ ಇಲ್ಲ, ಅನ್ಸುತ್ತಲ್ಲ? ಇಷ್ಟು ವರ್ಷ ಈ ಕೆಲಸನ ಮಾಡಿ ಮಾಡಿ ಇದೇ ತರ ಕಂಟಿನ್ಯೂ ಆಗೋಗಿದೆ. ಸೊ ನಾರ್ಮಲ್ ಆಗಿ ಹಿಂಗೆ ಮಾತಾಡ್ತೀರಾ ಮ್ಯಾಮ್ ನಿಮ್ಮ ಮನೇಲೂ ಕೂಡ ಪ್ರಾಸದಲ್ಲೇ? ಎಸ್, ಅಬ್ಸಲ್ಯೂಟ್ಲಿ. ಎಲ್ಲರೂ ನನ್ನ ಬಂದಿದ ತಕ್ಷಣ ನನ್ನ ಕೈನಲ್ಲೇ ಮೈಕ್, ನಾನು ಯಾವ ಪ್ರೋಗ್ರಾಮ್ ಹೋದ್ರು ಫಸ್ಟ್ ಕೈಯಲ್ಲಿ ಮೈಕ್ ಬರೋದು ನಂದೇನೆ. ಓಕೆ. ನೀನ್ ಮಾತಾಡ್ಬಿಡು, ನೀನ್ ಮಾಡಿಸ್ಬಿಡು, ನೀನ್ ಹೇಳ್ಬಿಡು, ನೀನ್ ಡಾನ್ಸ್ ಆಡಿಸ್ಬಿಡು ಅಂತ. ಆಯ್ತು, ಇವಾಗ ಇದೊಂದೇ ಕೆಲಸ ನನಗೆ ಅಂತ. ಸೊ ಮನೆಯಲ್ಲಿರೋ ಪ್ರತಿಯೊಂದು ಸಂಗೀತ ಪ್ರೋಗ್ರಾಮು, ಹಲ್ದಿ ಪ್ರೋಗ್ರಾಮು ಓ ಎಲ್ಲ ಮ್ಯಾಮ್ ಆಂಕರಾ? ಎಲ್ಲ ಅದು ಫ್ರೀ ಆಗಿ ಬೇರೆ ಆಂಕರಿಂಗ್ ಮಾಡಿಸ್ತಾರ. ಬೆಂಕಿ ಮ್ಯಾಮ್. ಈಗ ಆಂಕರಿಂಗ್ ಒಳ್ಳೆ ಸ್ಕೋಪ್ ಇದೆ ಆಕ್ಚುಲಿ. ಆಂಕರಿಂಗ್ ಕರ್ಸೋದಕ್ಕೆ ಅವ್ರು ಎಷ್ಟು ಇಸ್ಕೊಂತಾರೆ ಗೊತ್ತಾ ಮ್ಯಾಮ್? ಫ್ರೀ ಆಗಿ ಮಾಡ್ತಾರೆ. ಸೊ ನೀವು ನೋಡಿ ಕಮೆಂಟ್ ಮಾಡಿ ಫ್ರೀ ಆಗಿ ನಮಗೂ ಮಾಡ್ಕೊಡಿ ಅಂತ. ಫ್ರೀಯಾಗಿ ನಾನು ಮಾಡಲ್ಲಪ್ಪ. ನನ್ನ ಕಾರ್ಪೊರೇಟ್ ಕಂಪನೀಸ್ ಅವರೆಲ್ಲ ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ನನಗೆ ನೀವು ಹೆಂಗೆ ಕಾರ್ಪೊರೇಟ್ ಕಂಪನಿನಲ್ಲಿ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಬ್ಯಾಕಪ್ ಇಟ್ಕೊಂಡಿದ್ದೀರೋ ಅದೇ ತರ ನಾವು ಆಂಕರಿಂಗ್ ಅನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದೀವಿ. ಆಂಕರಿಂಗ್ ಬ್ಯಾಕಪ್ಪ ಆಕ್ಚುಲಿ ನೋಡಿ ಡಾರ್ಲಿಂಗ್ಸ್, ನೋಡಿ ಏನ್ ಹೇಳ್ತಾ ಇದಾರೆ ನೋಡಿ. ನಿಜ ಹೇಳಬೇಕು ಅಂದ್ರೆ ಇಲ್ಲ, ಇವೆಂಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಫಸ್ಟ್ ಸ್ಟೇಜ್. Okay. ಸೊ ಎಂಸಿಂಗ್ ಕಮ್ಯುನಿಟಿನಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಜನಕ್ಕೆ ನಾನು ಯಾರು ಅಂತ ಸುಮಾರು ವರ್ಷಗಳಿಂದ ಗೊತ್ತು. ಸೊ Okay. ಗವರ್ಮೆಂಟ್ ಆಗಿರಲಿ ಕಾರ್ಪೊರೇಟ್ ಆಗಿರಲಿ ಎಲ್ಲರೂ ಫಸ್ಟ್ ನನ್ನ ಹತ್ರನೇ ಬರೋದು, ಅದಾದ್ಮೇಲೆ ಮಿಕ್ದವ್ರ ಹತ್ರ ಹೋಗ್ತಾರೆ. ನೋಡಿ ಡಾರ್ಲಿಂಗ್ಸ್, ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗೆ ಕೂಡ ಮೇಡಮ್ ಅವ್ರು ಆಂಕರಿಂಗ್ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ ಕರ್ನಾಟಕ ಟ್ರೆಷರಿ ಡಿಪಾರ್ಟ್ಮೆಂಟ್ ಇಲ್ಲೇ ಇದೆ ರೇಸ್ ಕೋರ್ಸ್ ಹತ್ರ, ಅಲ್ಲಿ ನಾನು ಕೂಡ ಅಸಿಸ್ಟೆಂಟ್ ಇಂಜಿನಿಯರ್ ವರ್ಕ್ ಮಾಡಿದ್ದೆ. ಸೊ ಗೌರ್ಮೆಂಟಲ್ಲೂ ಕೂಡ ವರ್ಕ್ ಮಾಡಿದ್ದೀವಿ. ಎಲ್ಲ ಕಡೆ ಇಂಜಿನಿಯರ್ಸ್. ವೆರಿ ನೈಸ್ ಮ್ಯಾಮ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮ್ದೊಂದು ಫೋಟೋ ಹಿಡಿಬೇಕು ಬಾರಪ್ಪ. ಬನ್ನಿ ಮ್ಯಾಮ್, ಖಂಡಿತ ನಾನು ತೊಗೊತೀನಿ ನಿಮ್ಮ ಜೊತೆ. ಓಕೆ ಡಾರ್ಲಿಂಗ್ಸ್, ಬನ್ನಿ ಹೋಗೋಣ. ಡಾರ್ಲಿಂಗ್ಸ್ ನೋಡಿ, ಇಲ್ಲೊಂದು ಲೈವ್ ಹೋಗೋ ಸ್ಟುಡಿಯೋ ಇದೆ, ಇಲ್ಲೊಂದಿದೆ. ಎಲ್ಲ ಕಡೆ ಒಬ್ಬೊಬ್ರು ಆರ್ ಜೆ ಇರ್ತಾರ ಮ್ಯಾಮ್? ಎಲ್ಲದಕ್ಕೂ ಒಬ್ಬೊಬ್ರು ಆರ್ ಜೆ ಇರ್ತಾರ? ಇಲ್ಲ ನಿಮಗೆ ಸಪ್ರೇಟ್ ಸ್ಟುಡಿಯೋ ಇದೆಯಾ? ಇದು ಆನ್ ಏರ್ ಸ್ಟುಡಿಯೋ, ಇಲ್ಲೇ ಲೈವ್ ಹೋಗೋದಾ? ಇಲ್ಲಿಂದ ಲೈವ್ ಹೋಗೋದು ನಾವು. ಓಕೆ, ಸೂಪರ್ ಮ್ಯಾಮ್. ಇದೆ ಸೇಮ್ ಸೆಟಪ್. ಸೇಮ್ ಸೆಟಪ್ ಎಲ್ಲ? ಸೇಮ್ ಸೆಟಪ್, ದೇರ್ ಇಸ್ ನೋ ಡಿಫರೆನ್ಸ್ ವಾಟ್ಸೋಎವರ್. ಓಕೆ, ಸೇಮ್ ಸೆಟಪ್, ಸೇಮ್ ದಿಸ್ ಒನ್. ಇದು ಆದ್ರೆ ಇಲ್ಲಿಂದ ಲೈವ್ ಹೋಗೋದು. ಓಕೆ. ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಆಯ್ತು ಅಂದ್ರೆ ಟಕ ಟಕ ಅಂತ ಅಲ್ಲಿ ಓಡ್ತೀವಿ ನಾವು, Okay. ಅಲ್ಲಿಂದ ಲೈವ್ ಹೋಗ್ತೀವಿ. ಅಂದ್ರೆ ಲೈವ್ ಹೋಗೋ ಸ್ಟುಡಿಯೋ ಇದೊಂದೇ? ಎಸ್, ಲೈವ್ ಇಲ್ಲಿಂದಾನೇ ಹೋಗೋದು. ಹೌದು. ಸೊ Okay. ಇಲ್ಲಿಂದ ಟಿವಿ ಸ್ಟೇಷನ್ ಹೋಗುತ್ತೆ, ಟಿವಿ ಸ್ಟೇಷನ್ ಇಂದ ನಿಮ್ಮ ರೇಡಿಯೋಗೆ ಬರುತ್ತೆ. ಆಮೇಲೆ ನಮ್ಮ ಕಿವಿಗೆ ಬಂದು ಕೇಳಿಸುತ್ತೆ. ಸೂಪರ್ ಮ್ಯಾಮ್, ಎಷ್ಟೊಂದು ವರ್ಕ್ ಇನ್ವಾಲ್ವ್ ಇರುತ್ತೆ ನೋಡಿ. ಎಸ್. ಇವಾಗ ಯಾವ್ದು ಲೈವ್ ಹೋಗ್ತಾ ಇದೆ ಗೊತ್ತಿಲ್ಲ. ನಿಖಿತಾ ಓ, ನಿಖಿತಾ ಎಲ್ಲಿ ಮತ್ತೆ ಇಲ್ಲ ಅವರು ಮ್ಯಾಮ್? ಓಕೆ, ಅವ್ರನ್ನ ಮಾತಾಡ್ಸೋಣ. ಆ್ಯಕ್ಚುಲಿ ಅವರೇ ಮ್ಯಾಮ್, ಲಾಸ್ಟ್ ಟೈಮ್ ಬಂದಿದ್ದು ನಾನು. ನನಗೆ ಬೇರೆ ಹೆಸರು ಇಲ್ಲ ಅನಿಸುತ್ತೆ. ಹಾಯ್ ಮ್ಯಾಮ್. ಹಾಯ್, ನೈಸ್ ಮೀಟಿಂಗ್ ಯು ಮ್ಯಾಮ್. ತುಂಬ ಖುಷಿ ಆಯ್ತು, ಸಕ್ಕತ್ತಾಗಿದೆ. ನೀವು ಹೇಗಿದ್ದೀರಾ? ಯಾ, ಬೇಡವಾ ತೆಗ್ದಾಕ್ಬಿಡ್ಲಾ? ಹಂಗೆ ಒಂದು ಸ್ಟೆಪ್ ಹಾಕಿ. ಟಪಾಂಗುಚಿ ಹಾಕಿ ಬ್ರೋ. ಅವ್ನು ಕನ್ನಡ ಹೇಳ್ಕೊಡ್ತಾ ಇದ್ದೀನಿ ನಾನು. ಹೌದಾ? ಕನ್ನಡ ಬರುತ್ತಾ ಬ್ರೋ? ಕಲಿತಾ ಇದ್ದೀರಾ? ಕಲಿತಾ ಇದ್ದಾರೆ. ಯಾವ್ದಾದ್ರು ಒಂದು ವರ್ಡ್ ಹೇಳಿ ಬ್ರೋ ಕನ್ನಡದಲ್ಲಿ. ಎಲ್ಲರೂ ಚೆನ್ನಾಗಿದ್ದೀರಾ? ಸೂಪರ್ ಬ್ರೋ, ಅಷ್ಟು ಬಂದರೆ ಸಾಕು. ನಮಸ್ಕಾರ ಅಂತ ಹೇಳ್ಬೇಕು ತಾನೆ? ಅದು ನೀವು ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಮ್ಯಾಮ್. ಹೇಳ್ಕೊಟ್ಟಿದ್ದೀರಾ? ಬೇಡ, ನಾನು ಹೇಳ್ಕೊಟ್ಟಿರೋದಲ್ಲ. ಅವ್ನು ಪಾಪ ವಿಡಿಯೋನಲ್ಲಿ ಹೇಳಕ್ಕಾಗಲ್ಲ. ಇವರು ನಮ್ಮ ಕ್ರಿಯೇಟಿವ್ ಹೆಡ್ಡಾ? ಹಾಯ್ ಸರ್. ನೈಸ್ ಮೀಟಿಂಗ್ ಯು ಸರ್. ಅಕ್ಷಯ್. ಇವರು ಓಂಕಾರ ಅಂತ. ಹಾಯ್ ಸರ್, ನೈಸ್ ಮೀಟಿಂಗ್ ಯು ಸರ್. ಏನೋ ಮಾಡ್ತಾ ನಮ್ಮ ಮ್ಯಾಮ್ ಗೊತ್ತು, ಆರ್ ಜೆ ನಿಖಿತಾ ಮ್ಯಾಮ್, ಎಲ್ರಿಗೂ ಗೊತ್ತಿರ್ತಾರೆ. ತುಂಬ ಫೇಮಸ್ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ರೇಡಿಯೋ ಸಿಟಿ 91.1 FM ಅಲ್ಲಿ. ಹಾಯ್ ಮ್ಯಾಮ್. ನೀವು ನಿಖಿತಾನಾ? ನಿಖಿತಾ ಇಬ್ರು ನಿಖಿತಾ ಇದ್ದಾರೆ. ಹೌದಾ? ಇಬ್ರು ಒಂದೇ ಥರ ಇದ್ದೀರಾ? ಅಕ್ಕ ತಂಗಿರಲ್ವಾ? ಹಾಂ, ಹಂಗಾರೆ ನಂಬೋದು. ಅದನ್ನ ನೀವು ವಯಸ್ಸು ವರ್ಷ ಮಾಡಬೇಕು. ಹೌದಾ? ನೈಸ್ ಮೀಟಿಂಗ್. ಎಷ್ಟು ಜೋಶ್ ಇದೆ ನೋಡಿ, ಎಷ್ಟು ಎನರ್ಜಿ ಇದೆ ರೇಡಿಯೋ ಸಿಟಿಯಲ್ಲಿ. ಬರೀ ವಾಯ್ಸಲ್ಲಿ ಮಾತ್ರ ಅನ್ಕೊಂಡ್ವಿ, ರಿಯಲ್ ಆಗೋ ಸಖತ್ತಾಗಿದೆ. ಟೂ ಮಚ್ ಎನರ್ಜಿ. ನಿಮ್ಮ ಟೇಬಲ್ ಮ್ಯಾಮ್ ಇದು? ಇಲ್ಲ, ಲವ್ ಗುರು ಟೇಬಲ್ ಇದು. ಓಕೆ, ಲವ್ ಗುರು ಅವರು ನೋಡಿ, ಇಲ್ಲಿ ಲವ್ ಗುರು ಅವರ ಟೇಬಲ್ ನೋಡಿ. ಸಾಯಿಬಾಬಾ ಇದ್ದಾರೆ, ನಮಸ್ಕಾರ ಮಾಡ್ಕೊಬೋಣ. ಇದು ನಮ್ಮ ಅಮಿತ್ ಟೇಬಲ್, ಅದಕ್ಕೆ ಅವ್ರನ್ನ ಬೆಂಗಳೂರು ಮೋಸ್ಟ್ ವಾಂಟೆಡ್ ಅಂತ ಹಾಕಿರೋದು. ಅದಕ್ಕೆ 52% ಅದು? ಅದು ಆಕ್ಚುಲಿ 523 ಇದ್ದಿದ್ದು 3 ಯಾರೋ ಅಣಿಸ್ಬಿಟ್ಟಿದ್ದಾರೆ. ಓ. ಅವ್ರ ಹತ್ರ ಏನೇ ಕೊಟ್ಟರು 500%. ಇದೇನು ಮ್ಯಾಮ್, ಮನೆ ಇದೆ ಇಲ್ಲಿ? ಮನೆ ಇದೆ?
ಇದು ನಿಖಿತಾ ಅವ್ರದ್ದು ಮನೆ. ಮ್ಯಾಮ್ ಆಫೀಸಲ್ಲಿ ಮನೆ ಕಟ್ಟಿಸ್ಕೊಂಡಿದ್ದೀರಾ ನೀವು? ಚಿಕ್ಕ ಮನೆ ಕಟ್ಟಿಸ್ಕೊಂಡಿದ್ದೀರಾ? ಓ ಇರೋದೆಲ್ಲದು ಕೂಡ ಗಿಫ್ಟ್ ಮಾಡಿ. ಯಾವುದು ಹಾಲು ಯಾವುದು ಇದೆಲ್ಲ ತೋರಿಸ್ಕೊಟ್ಬಿಡಿ ಮ್ಯಾಮ್. ಎಲ್ಲ ಇದೊಂಥರ 1 BHK ಇದ್ದಂಗೆ. ಅದು ದೊಡ್ಡದಾಗಿದೆ ಅನ್ಸ್ತಾ? 2 BHK ಅನ್ಸುತ್ತಿದ್ದು. ಗಿಡ ಮರಗಳು ಇದೆಲ್ಲದು ಗಿಫ್ಟ್. ಇದು ವಾವ್ this one of my listeners. ಸೂಪರ್ ಮ್ಯಾಮ್. ಎಲ್ಲ ನಿಮ್ಮ ಫ್ಯಾನ್ಸ್ ಕೊಟ್ಟಿರೋದಾ? Yeah. ಬೈ ತಾನ್ವಿ ಆ್ಯಂಡ್ ಕಾವ್ಯ ಸುದರ್ಶನ್. ಸಖತ್ತಾಗಿ ಮಾಡಿದ್ರು ತಾನ್ವಿ ಅವರು. ವೆರಿ ನೈಸ್. ಮತ್ತೆ ನಿಮ್ಮನ್ನ ಮಾತ್ರ ಆ ಕಡೆ ತಿರುಗಿಸ್ಬಿಟ್ಟಿದ್ದಾರೆ, ಈ ಕಡೆ ತಿರುಗಿಸ್ಬೇಕಿತ್ತು. ಇಲ್ಲಿ ಈ ಕಡೆ ತಿರುಗಿದ್ರಲ್ಲ. ತೋರಿಸ್ಬೇಕಿತ್ತಲ್ಲ ಜನ. ಓ ಜಡ ಇಲ್ಲ. ಹಾಂ ಸೂಪರ್ ಮ್ಯಾಮ್. ನೋಡಿ ಟೆರೆಸ್ ಮೇಲೆ ಗಾರ್ಡನಿಂಗ್ ಮಾಡೋ ಥರ ಇಲ್ಲಿ ಟೇಬಲ್ ಮೇಲೆ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ ಮ್ಯಾಮ್ ಅವರು. ಗಿಫ್ಟ್ಸ್ ಎಲ್ಲ ಸಕ್ಕತ್ತಾಗಿದೆ. ವೆರಿ ಅಟ್ರಾಕ್ಟಿವ್ ಮ್ಯಾಮ್. ತುಂಬ ಚೆನ್ನಾಗಿದೆ. This is from me. ಓ ಹೌದಾ? ಸೊ ಅವರು ಹ್ಯಾಂಡ್ ಪೇಂಟ್ ಮಾಡ್ತಿದ್ರು. ಓಕೆ. ಎಕ್ಸ್ಕ್ಲೂಸಿವ್ ಅವ್ರ ಹತ್ರ ಒಂದು ಸಿಕ್ಕಿರೋ ಪೀಸ್ ಮತ್ತೆ ಅದೇ ತರ ಸಿಗೋದಿಲ್ಲ. ಎವ್ರಿಥಿಂಗ್. ಹೌದಾ? ಓಕೆ, ಇದು ಯೂನಿಕ್ ಆಗಿದ್ರೆ ನಿಮ್ಮ ಥರನೇ. ಥ್ಯಾಂಕ್ ಯು. ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್. ಓಕೆ. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ, ಬಟ್ ಆದ್ರೂ ಪರವಾಗಿಲ್ಲ. ಖುಷಿ ಕೊಡ್ತು ಡೈಲಾಗ್ಸ್. ಏ ಇಲ್ಲ ಮ್ಯಾಮ್, ನಿಜ ಅದು ನಿಜ ಅಲ್ವಾ ಡಾರ್ಲಿಂಗ್ಸ್? ಒನ್ ಆ್ಯಂಡ್ ಓನ್ಲಿ ಜೊತೆ ಒನ್ ಆ್ಯಂಡ್ ಓನ್ಲಿ ಅವ್ರ ಜೊತೆ ಇನ್ನೊಂದು ಒನ್ ಆ್ಯಂಡ್ ಓನ್ಲಿ ಇನ್ನೊಬ್ರು ಒನ್ ಆ್ಯಂಡ್ ಎಲ್ಲರೂ ಇರೋದು ಒನ್ ಅಂಡ್ ಓನ್ಲಿನೇ. ಒನ್ ಆ್ಯಂಡ್ ಓನ್ಲಿನೇ. ಆ ಕಡೆ ಇದೆಯಾ? ಓ ಅಲ್ಲಿ ಮನೆ ಇದೆಯಾ? ಏನಿದೆ ಮ್ಯಾಮ್ ಇಲ್ಲಿ? ಫಾರೆಸ್ಟಾ? ಓ ಮೈ ಗಾಡ್, ಬ್ಯಾಂಬೂ ಫಾರೆಸ್ಟ್ ಇದೆ. ಇಲ್ಲಿ ಎಲ್ಲ ಇದೆ. ದೇವಸ್ಥಾನನೂ ಇದೆಯಲ್ಲ ಮ್ಯಾಮ್ ಇಲ್ಲಿ? ದೇವಸ್ಥಾನನೂ ಇದೆ ನಮ್ದು. ಓ ಚೆನ್ನಾಗಿದೆ ಮ್ಯಾಮ್. ಸೊ ಇದು ನಮ್ಮ ಅಲ್ಲಿ ಮನೆ ಇದೆ, ಇಲ್ಲಿ ದೇವಸ್ಥಾನ ಇದೆ. ಸೂಪರ್ ಮ್ಯಾಮ್. ಮನೆಯಿಂದ ದೇವಸ್ಥಾನಕ್ಕೆ ಬರ್ಬೋದು. ನಾವೆಲ್ಲ ಕಡೆ ನೋಡಿ ಫುಲ್ ಗ್ರೀನರಿನೇ ಕಾಣಿಸ್ಬೇಕು ನನಗೆ. ಅಲ್ಲೂ ಗ್ರೀನರಿ, ಇಲ್ಲೂ ಗ್ರೀನರಿ. ಏನ್ ಮ್ಯಾಮ್ ಗ್ರೀನ್ ಅಂದ್ರೆ ಅಷ್ಟೊಂದು ಇಷ್ಟನಾ? ಬಾಯ್ ಮ್ಯಾಮ್, ಬಾಯ್ ಬಾಯ್, ನೈಸ್ ಮೀಟಿಂಗ್. ಯಾವಾಗ್ಲೂ ಗ್ರೀನ್ ಆಗೇ ಇರಬೇಕು, ಅದಕ್ಕೆ ಹೌದಾ? ಪ್ರಾಸ್ಪೆರಿಟಿ ಜಾಸ್ತಿ ಆಗುತ್ತೆ. ಹಾ, ಮನಿ ಗ್ರೀನ್ ಅಲ್ಲ ಮ್ಯಾಮ್, ಪಿಂಕ್ ತಾನೆ? ಇಲ್ಲ, ನಮ್ದೆಲ್ಲ ಕಲರು ಇದೆಯಪ್ಪ. ಹಾ, ಎಲ್ಲ ಕಲರ್ ಇದೆಯಾ? ಹೇಳ್ತಾರೆ ಡಾಲರ್ಸ್ ಗ್ರೀನ್ ಆಗಿರುತ್ತಲ್ವಾ? ಅಂದ್ರೆ ರುಪೀಸಿಗೆ ಬೆಲೆ ಇಲ್ಲ ಅಂತ. ನೋಡಿ ಡಾರ್ಲಿಂಗ್ಸ್, ನಮ್ಮ ಪಲ್ಲವಿ ಮ್ಯಾಮ್ ಏನದು ಸ್ಟುಡಿಯೋ ಅಲ್ಲ, ಟೇಬಲ್ ಅಲ್ಲ, ಸ್ಟುಡಿಯೋ ಅದು. ನೋಡಿ ಡಾರ್ಲಿಂಗ್ಸ್, ನಮ್ಮ ಪಲ್ಲವಿ ಮ್ಯಾಮ್ ಅವ್ರದ್ದು ಟೇಬಲ್ ಎಷ್ಟು ಸಕ್ಕತ್ತಾಗಿದೆ. ಫಾರೆಸ್ಟ್ ಇದೆ, ಮಿನಿ ಫಾರೆಸ್ಟ್ ಇದು, ಟೆಂಪಲ್ ಎಲ್ಲ ಇದೆ. ಏನು ಮ್ಯಾಮ್ ಇದು? ಸೊ ಅದು ನಾನು ಲೇಯನ್ನ ತಂದಿರೋದು. ಏನು ಎಲ್ಲರೂ ಲೇಯಿಂದ ಅವನನ್ನು ತಗೊಬಂದಿದ್ದೀರಾ? ಇದನ್ನ ಸ್ವಲ್ಪ ಲೈಟ್ ಹಾಕಿದ್ರೆ ಅದು ಆಟೋಮೆಟಿಕ್ ಆಗಿ ತಿರುಗುತ್ತೆ. ಓ ವೆರಿ ಗುಡ್ ಮ್ಯಾಮ್. ಇದು ಯೂನಿಕ್ ಪೀಸ್ ಅನ್ಸುತ್ತಲ್ಲ? ಇದು ಒಬ್ರು ಅಲ್ಲಿರೋ ಮಾಂಕ್ ಕೊಟ್ಟಿದ್ದು ನನಗೆ. ವೆರಿ ಪವರ್ಫುಲ್ ಆಗಿದ್ರೆ ಎಸ್, ಅದನ್ನ ಹಾಗೆ ಇಟ್ಕೊಳ್ಳಿ ಮ್ಯಾಮ್. ಮತ್ತೆ ಮನೇಲಿ ಇಟ್ಕೊಳ್ಳೋದಲ್ವಾ? ಸ್ಟುಡಿಯೋ ಅಂದ್ರೆ ಇಲ್ಲೇ ಜಾಸ್ತಿ ಇರ್ತೀರಾ ಅಂತ ಇಲ್ಲಿ ಇಟ್ಕೊಂಡಿದ್ದೀರಾ? ಮನೆಗೆ ನಾವು ಹೋಗೋದು ಬರೀ ತಿನ್ನಕ್ಕೆ ಮಲ್ಗಕ್ಕಷ್ಟೇ. ಇಲ್ಲೇ ತಾನೇ ಜೀವನ ಎಲ್ಲ? ಜೀವನ ಎಲ್ಲ ಇದೆ ನೋಡಿ. ಸೂಪರ್. ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿದೆ ಮ್ಯಾಮ್. ಇದ್ರದ್ದು ಏನಾದರೂ ಸ್ಟೋರೀಸ್ ಇದೆಯಾ? ಇದೆಲ್ಲ ನನಗೆ ಗಿಫ್ಟ್ ಕೊಟ್ಟಿರೋದು ಎಲ್ಲರೂ. ಓಕೆ, ನಿಮ್ಮ ಫ್ಯಾನ್ಸ್ ಎಲ್ಲ ಕೊಟ್ಟಿದ್ದಾರೆ? ಎಲ್ಲ ಗಿಫ್ಟ್ಸ್ ಕೊಟ್ಟಿರೋದು. ನೋಡಿ ಆ ಥರ ಫ್ಯಾನ್ ಬೇಸು, ಇನ್ಕ್ಲೂಡಿಂಗ್ ದಿಸ್. ಈ ಸಿಸ್ಟಮಲ್ಲಿ ಏನು ಮಾಡ್ತೀರಾ ನೀವು? ಆನೇ ಮಾಡಲ್ಲ ಅಂತ ಇದ್ದಾರೆ ಅಲ್ಲಿ ಬ್ರೋ. ಆನೆ ಆಗಲ್ಲ ಅದು ಹಿಂಗೆ. ಓ, ಅಮ್ಮನೂ ಇದ್ದಾರೆ, ಗಣಪತಿ ಇದ್ದಾರೆ, ಎಲ್ಲ ದೇವರು ಇಲ್ಲೇ ಇದ್ದಾರೆ. ಈ ಬ್ಯಾಂಬೂ ಇದೆ. ವೆರಿ ಗುಡ್ ಆ್ಯಕ್ಚುಲಿ. ಇದೇನು ಮ್ಯಾಮ್, ಏನೇನು ಹೊಂಟಿಸ್ಕೊಂಡ್ಬಿಟ್ಟಿದ್ದೀರಾ? ಅದೆಲ್ಲ ನನಗೆ ಇವ್ರು ಕೊಟ್ಟಿರೋದು. ಸ್ಪಾಟ್ಲೈಟ್ ಅವಾರ್ಡ್ ಎಷ್ಟು ಬಂದಿದೆ ನೋಡಿ. ಇವರೇ ಸ್ಪಾಟ್ಲೈಟ್ ಅಂತ 1 2 3 4 4 ಸ್ಪಾಟ್ಲೈಟ್ ಅವಾರ್ಡು. ಇಲ್ಲೊಂದಿದೆ 5, ಇನ್ನೊಂದಿದೆ ಅಂತೆ 6. ಓಕೆ ಮ್ಯಾಮ್, ಪ್ರತಿ ವರ್ಷ ನೀವೇ ಗೆದ್ರೆ ಬೇರೆಯವ್ರಿಗೆ ಏನು ಬೇಜಾರಾಗಲ್ವಾ? ಇಲ್ಲ, ಪ್ರತಿ ತಿಂಗಳು ಕೊಡೋದು. ಪ್ರತಿ ತಿಂಗಳು ಕೊಡೋದಾ? ನೈಸ್. ಓಕೆ ಡಾರ್ಲಿಂಗ್ಸ್, ನೋಡಿ ನಿಖಿತಾ ಮ್ಯಾಮ್ ಟೇಬಲ್ ನೋಡಿದ್ರಿ, ಪಲ್ಲವಿ ಮ್ಯಾಮ್ ಟೇಬಲ್ ನೋಡಿದ್ರಿ. ಶಶಾಂಕ್ ಇವರು ನಮ್ಮ ಸೌಂಡ್ ಇಂಜಿನಿಯರ್. ಓ ಹಾಯ್ ಬ್ರೋ, ನೋಡಿದ್ದೀನಿ ನಿಮ್ಮ ಪೇಜಲ್ಲಿ. ನೈಸ್ ಮೀಟಿಂಗ್. ಅವರೇ ಎಲ್ಲ ಮಾಡೋದು. ಫುಲ್ ಸೈಲೆಂಟ್ ಅನಿಸುತ್ತೆ? ಇಲ್ಲ, ಮಾತಾಡ್ತೀರಾ ಬಟ್ ಹಂಗಾದ್ರೆ ಓಕೆ. ಅಂದರೆ ನೋಡೋಕ್ಕೆ ತುಂಬ ಸೈಲೆಂಟ್ ಅನಿಸ್ತೀರಾ. ವೆರಿ ಸಾಫ್ಟ್ ಆ್ಯಂಡ್ ಸೈಲೆಂಟ್ ಅಂತ. ಇವು ಅಂತ ಮಾತಾಡ್ತಾರೆ, ಬಟ್ ಇವಾಗ ಮಾತಾಡೋಲ್ಲ, ಅವರು ಕ್ಲೋಸ್ ಆಗಬೇಕು. ಓಕೆ ನೋಡಿ ಡಾರ್ಲಿಂಗ್ಸ್, ಎಷ್ಟು ದೊಡ್ಡದಿದೆ ಆಫೀಸು. ಓ ಮೈ ಗಾಡ್. 1 2 3 4 5 6 7 8 9 10. ಒಂದೊಂದು ಟೇಬಲಲ್ಲಿ 5 ಅಂದರೂ ಮೋರ್ ದೆನ್ 100 ಇದ್ದಾರಾ ಸರ್? ಕಡಿಮೆ ಒಂದು 50 70 50 ಅಂತೂ ಇದ್ದಾರೆ ನೋಡಿ. ಒಂದು ನಾವು ಕೇಳೋ ಒಂದು ವಾಯ್ಸಿಂದ ಎಷ್ಟು ಎಫರ್ಟ್ಸ್, ಎಷ್ಟು ಜನದ್ದು ಎಫರ್ಟ್ಸ್ ಇರುತ್ತೆ ಅಂತ ಗೊತ್ತಾಗ್ತಾಯಿದೆ. ಓ, ತಮ್ಮನೇಲಿ ಕೂಡ ರೆಡಿ ಆಗ್ತಾ ಇದ್ದೀನಿ. ಓಕೆ ಡಾರ್ಲಿಂಗ್ಸ್, ಇವಾಗ ಕಂಟೆಂಟ್ ಶೂಟ್ ಆಗ್ತಾ ಇದೆ ರೇಡಿಯೋ ಸಿಟಿಯಲ್ಲಿ. ನಮ್ಮ ನಿಖಿತಾ ಅವ್ರ ಜೊತೆ ನಾನು ಕಂಟೆಂಟ್ನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಶೂಟ್ ಮಾಡ್ತಾ ಇಲ್ವಾ? ಮತ್ತೆ ಸೊ ಇವರು ಸ್ಕ್ರಿಪ್ಟ್ ರೈಟರ್ ಅನ್ಸುತ್ತೆ, ಮಾರ್ಕೆಟಿಂಗ್ ಹೆಡ್ಡಾ? ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ ಮಾಡ್ತಾರೋ, ಅದಕ್ಕೆ ನಂಗೆ ಗೊತ್ತಾಗೋಯ್ತು. ರೀಲ್ ಅಂತಿದ್ದಂಗೆ ಸೋಷಿಯಲ್ ಮೀಡಿಯಾ ಇವರೇ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅಂತ. ನೋಡಿ
ರೇಡಿಯೋ ಸಿಟಿ 91.1 FM ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಮ್ಮ ನಿಖಿತಾ ಅವರು. ಓಕೆ, ಇವಾಗ ರೀಲ್ ಪ್ಲಾನ್ ಮಾಡ್ತಾ ಇದೀವಿ, ಬನ್ನಿ ಶೂಟ್ ಮಾಡೋಣ. ಸೊ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಇದು ಸುಮ್ಮನೆ ಮದುವೆ ಹುಡುಗ ಹುಡುಗಿ ಅಂತ ನೀವು ನಿಮ್ಮ ಅಮ್ಮ ಅಪ್ಪ ಆಕ್ಟ್ ಮಾಡಿ ಅದು ಮಾಡಿದ್ರಲ್ಲ, ಮದುವೆ ಆಗ್ಬಿಡು ಅಂತ. ಯಾಕೆ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಹೇಳ್ತಾರಾ? ನಂದಾಗಲೇ ಮದುವೆ ಆಗಿದೆ. ಮದುವೆ ಆಗಿದೆ, ಹಂಗಾದ್ರೆ ಹೇಳೋರು ಯಾರು ಇಲ್ಲ ಬಿಡಿ. ಓಕೆ, ಸೊ ಇದೊಂದು ಐಡಿಯಾ ಹೆಂಗೆ ಅಂತಂದ್ರೆ ಆ ಹುಡುಗಿನೇ ನಿಮಗೆ ಚಾರ್ಜಿಂಗ್ ವೈರ್ ಅಲ್ಲಿ. ಓಕೆ, ನಮ್ಮ ಅಮ್ಮ ಹೆಂಗ್ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಈಗ? ಅಮ್ಮ ಆಕ್ಟಿಂಗ್ ತರ ನಾನು ಮಾಡ್ಬೇಕು ಈಗ ಅಮ್ಮನ ತರ? ನೀವು ಇದ್ರಲ್ಲಿ ಮಾಡಿದಿರಲ್ಲ, ಸೇಮ್ ಟವಲ್ ಎಲ್ಲಿದೆ? ಕೊಡ್ತೀರಿ, ಎಲ್ಲ ಕೊಡ್ತೀರಿ, ಎಲ್ಲ ಇದೆ, ಪ್ರತಿಯೊಂದು ಇದೆ. ಸೀರಿಯಸ್ಲಿ? ಸೊ ಏನಂತ ಟ್ವಿಸ್ಟ್ ಮೇಲ್ ಟ್ವಿಸ್ಟು ಒಂದು ರಾಕಿ ರೀಲ್ ಅಂದ್ಬಿಟ್ಟು ಈಗ ಅಮ್ಮನ ಬಗ್ಗೆನೇ ಮಾಡೋ ಅಂತ ಇದಾರಲ್ಲ, ನ್ಯಾಯನ ಇದು? ಹೇಳಿ. ಆ್ಯಕ್ಚುಲಿ ನಾನು ಏನು ಗೊತ್ತಾ, ಹೆವಿ ಇಂಟ್ರೋವರ್ಟ್. ಆ ಥರ ಲ್ಯಾಂಗ್ವೇಜ್, ಆ ಥರ ಸ್ಲ್ಯಾಂಗ್ ಯೂಸ್ ಮಾಡ್ಬೇಕಂದ್ರೆ ಅದು ನಿಮ್ಮ ಮುಂದೆ, ಅದು ರೇಡಿಯೋ ಸಿಟಿಲಿ ಒಟ್ನಲ್ಲಿ ಫಿಕ್ಸ್ ಆಗೋರು ಅವರು. ನೀನು ಏನು ಹೇಳೋ, ಟವಲ್ ಇಲ್ಲ ಅಂದರೆ ಟವಲ್ ಕೊಡ್ತೀನಿ, ಇಂಟ್ರೋವರ್ಟ್ ಅಂದರೆ ನಿನ್ನ ಮೂಲೆಗೆ ಹಾಕ್ತೀನಿ, ನೀನು ಮಾಡು ಅಂತ. ಏನಾದ್ರು ಹೇರ್ ಬ್ಯಾಂಡ್ ಬೇಕಾದ್ರೆ ಹೇರ್ ಬ್ಯಾಂಡ್ ಬೇಕಾದ್ರೆ ಎಲ್ಲ ಕೊಡ್ತೀವಿ ನಾವು. ಸೊ ಬೇಸಿಕ್ಲಿ ಇದರಲ್ಲಿ ಏನು ಮಾಡ್ದಿರಕ್ಕೆ ಆಪ್ಷನ್ ಇಲ್ವಾ ಅದನ್ನ? ಇಲ್ಲ ಆಪ್ಷನ್ ಇಲ್ಲ ಅಂದ್ರೆ ಇವೆರಡರಲ್ಲಿ ನೀವು ಚೂಸ್ ಮಾಡ್ಕೊಬೋದು. ರಾಕಿದ್ ಮಾಡೋಣ. ಅಲ್ಲ ಫಸ್ಟ್ ಇದು ಐಡಿಯಾ ಹೇಳ್ತೀನಿ ಫುಲ್ಲು. ಅಲ್ಲ ರಾಕಿದ್ ಮಾಡೋಣ, ಅಲ್ಲ ಐಡಿಯಾ ಹೇಳ್ಬಿಡಿ. ರಾಕಿದ್ ಮಾಡೋಣ. ರಾಕಿದೆ ಸೂಪರ್ ಆಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಇವಾಗ ರಕ್ಷಾಬಂಧನ ಅಲ್ವಾ, ಪರ್ಫೆಕ್ಟ್ ಆಗಿದೆ, ಅದು ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಕಾರ್ಪೊರೇಟ್ ಅಲ್ವಾ, ಲ್ಯಾಪ್ಟಾಪು ಚಾರ್ಜರ್ ಏನು ಐಡಿಯಾ ಕ್ರೇಜಿ ಸೂಪರ್ ಆಗಿದೆ. ಸೀರಿಯಸ್ ಅದನ್ನೇ ಮಾಡೋಣ, ಅದು ಸಖತ್ತಾಗಿದೆ. ಈ ಐಡಿಯಾ ಬೇಡವಾ ಅಂತ, ಅಷ್ಟು ಚೆನ್ನಾಗಿದೆ. ವಾವ್, ನೀವೇ ಯೋಚನೆ ಮಾಡಿದ ಐಡಿಯಾ? ನೀವು ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿ ಹಂಗಾದ್ರೆ ಬಿಡಿ ಅದೇ ಮಾಡೋಣ. ಇನ್ನೊಂದು ಐಡಿಯಾ ಏನಂತ, ಇಲ್ಲ ಬಿಡಿ ಅದೇ ಮಾಡೋಣ. ಸಕ್ಕತ್ತಾಗಿದೆ. ಏನು ಡಾರ್ಲಿಂಗ್ಸ್ ಅದು, ಲ್ಯಾಪ್ಟಾಪ್ ಕೊಡೋದಂತೆ, ಚಾರ್ಜರ್ನ ರಾಕಿ ಅಂತ ಕಟ್ಟೋದಂತೆ, ಎಲ್ಲಿ ಯೋಚನೆ ಮಾಡಿದ್ರೆ ವಾವ್ ಸಕ್ಕತ್ತಾಗಿದೆ. ಅದೇ ಮಾಡೋಣ. ಅದೇ ಮಾಡೋಣ. ಟವಲ್ ಹಾಕೊಂಡು ಅಮ್ಮನ ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಕಾರ್ಪೊರೇಟ್ ಅದು ಸೂಟ್ ಆಗುತ್ತೆ, ಅದು ಮಾಡೋಣ. ಸೂಪರ್. ಇನ್ನೊಂದು ನಿಮ್ಗೊಂದು ಐಡಿಯಾ ಕೊಡ್ತೀನಿ, ಓಕೆನಾ? ಸೊ ಬೇಸಿಕಲಿ ನಿಮ್ಮ ಅಮ್ಮ ಹೇಳ್ತಾರೆ ಬೇಡ ಅಮ್ಮ ಹೇಳೋದೇ ಬೇಡ, ಕಾರ್ಪೊರೇಟ್ ಮಾಡೋಣ. ನಾನು ಬಿಡೋದೇ ಇಲ್ಲ ನಿಮ್ನ. ಆ ಥರ ಇದೆಯಾ? ಹಾಗಿದ್ರೆ ಮಾಡಿ. ನೀವು ಇಲ್ಲಿರೋರ್ನೆಲ್ಲ ನಿಮ್ಮ ಅಮ್ಮ ಕನ್ವಿನ್ಸ್ ಮಾಡ್ತಾರೆ, ಯಾರನ್ನ ಇವ್ರು ಕಟ್ತಾರೆ. ಕಟ್ತೀರಾ? ಕಟ್ತೀರಾ? ಹುಡುಗಿನೇ ಹೂ ಅಂತ ಇದ್ದಾರೆ, ಇನ್ನೇನು ಬಿಡಿ. ಹಾಯ್, ನಿಮ್ಮ ಹೆಸರು? ಶ್ರೀಲೇಖಾ. ನೋಡಿ, ಶ್ರೀಲೇಖಾ ಅವರು ಇದ್ದಾರೆ ನಮ್ಮ ಜೊತೆ. ಈಗ ಸದ್ಯಕ್ಕೆ ಕಾಂಟೆಂಟ್ನ ಹೇಳ್ತಾ ಇದ್ದಾರೆ ಇವರು, ನಮ್ಮ RJ ನಿಖಿತಾ ಅವರು. ಸರ್ ಅಲ್ಲ, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ನಿಖಿತಾ ಅವರು. ಅವ್ರು ಟೇಬಲ್ ಮುಂದೆ ಇದ್ರಲ್ಲ, ಅದಕ್ಕೆ ಡಾಟಾ ಅನಲಿಸ್ಟ್ ಅವರು. ಓಕೆ, ಸೊ ಬೇಸಿಕಲಿ ನಾನು ಕ್ಯಾಮ್ರಾಗೂ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲ ನೀವು ನಿಮ್ಮ ಪಾಟಿಗೆ ನೀವು ಮಾಡಿ. ನೀವು ಈ ರಾಖಿನ ಕಟ್ಟಬೇಕು. ಬೇಜಾರಾದ್ರು ಅವರು, ರಾಖಿ ಕಟ್ಟಬೇಕಲ್ಲ, ನಾನು ಕಟ್ಟಲ್ಲ, ನಾನು ಮಾಡಲ್ಲ ಅಂತ. ನಗುವಲ್ಲಿ ಬೈಯೋದಂದ್ರೆ ಇದು ನಂಗೆ ಗೊತ್ತಾಗ್ತದೆ. ಅವ್ರು ಅಂದರು ಏನೋ ರಾಖಿ ಕಟ್ಟಿ ಅಂತ, ಕಟ್ಬಿಡ್ತೀನಿ ಅಂತ. ಅಲ್ಲ ನೋಡಿ ಡಾರ್ಲಿಂಗ್ಸ್, ಎಷ್ಟು ಚೆನ್ನಾಗಿದ್ದೀನಿ, ನನಗೆ ರಾಖಿ ಕಟ್ತೀನಿ ಅಂತ ಅಂತಿದ್ದಂಗೆ ಕಟ್ಬಿಡೋಣ ಅಂತ ಅಣ್ಣ ಮಾಡ್ಕೊಬಿಡೋಕ್ಕೆ. ಫೋನ್ ಇಲ್ಲಿ ಬರ್ಬೇಕಾದ್ರೆ ಬೀಳ್ತು ಇವತ್ತು. ಜಸ್ಟ್ ಆಟೋದಿಂದ ಇಳಿಬೇಕಾದ್ರೆ. ಇಲ್ಲ ನೋಡಿ, 2 ಲೈನ್ ಬಂದಿದೆ. ಏನು ಮಾಡೋಕ್ಕಾಗುತ್ತೆ, ಆದ್ಮೇಲೆ ಬೇಜಾರು ಮಾಡ್ಕೊಂಡ್ರೆ ಏನು? ಚೆನ್ನಾಗಿದ್ದೀರಾ ಬಿಡಿ. ತಂಗಿ ಕರೆಕ್ಟಾಗಿದ್ದೀರಾ ನೀವು? ತಂಗಿಗೆ ಕರೆಕ್ಟ್. ಬನ್ನಿ ಕಟ್ಟಿಸ್ಕೊಳ್ಳೋಣ, ಕಣ್ಣು ಮುಚ್ಕೊಂಡು. ಹೌದು, ರೆಡಿ ಆಗ್ಬಿಟ್ಟಿದ್ದಾರೆ. ಅಲ್ಲ ಮಾಡಿ ನಾವು ರಿಹರ್ಸಲ್ ಮಾಡ್ತಾ ಇದೀವಿ. ಅಣ್ಣ ತಂಗಿಯರ ಈ ಬಂದ ಈಗಲೂ ನೋಡಿ, ಯೋಚನೆ ಮಾಡಿ, ಟೈಮ್ ಇದೆ. ಕಟ್ಟಲ್ಲ ಅಂತ ಹೇಳಿ ಬಿಟ್ಟಾಕ, ನೀನೇನೋ ಕಟ್ಕೊಂಡು ಮಾಡ್ತಾ ಇದ್ರೆ ಇಲ್ಲೋ ಅಂತ ಆಯ್ತು. ಕಟ್ಬಿಡಿ, ಬರಬೇಕಲ್ಲ. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ರೇಡಿಯೋ ಸಿಟಿಗೆ ಬಂದು ಸಖತ್ತಾಗಿ ಅನಿಸ್ತಾ ಇದೆ. ಏನು ಹೇಳ್ತೀರಾ ನೀವು? FM ಅಂದರೆ ರೇಡಿಯೋ ಸಿಟಿ 91.1 FM ನಾವಿದ್ದೀವಿ. ಆಚೆ ಮಳೆ ಬರ್ತಾ ಇದೆ, ಒಳಗಡೆ ಇವರು ರಾಖಿ ಕಟ್ಟಕ್ಕೆ ಒಂದು ಬ್ಯೂಟಿಫುಲ್ ಹುಡುಗಿ ನಿಂತಿದೆ, ಕೂತಿದ್ದಾರೆ. ಆಚೆ ಮಳೆ ಖುಷಿ, ಇವ್ರು ರಾಖಿ ಕಟ್ತಾ ಇದ್ರೆ ಅನ್ನೋ ಬೇಜಾರು, ಎರಡು ಮಿಕ್ಸ್ ಆಗಿ ನಾವು ಗಾಬರಿಯಾಗಿ ಕೂತಿದ್ದೀವಿ. ಏನು ಹೇಳ್ತೀರಾ ನೀವು ಇದ್ರ ಬಗ್ಗೆ? ಏನು ಹೇಳಲ್ಲ ಅವರು. ಸಕ್ಕರೆ ಇದು ನಾವು ಕೊಡೋದಾ? ಇಲ್ಲೇ ಇದೆಯಲ್ಲ, ನಾನು ಕೊಡ್ತೀನಿ. ಇದು ನಾನು ಕೊಡ್ತೀನಿ. ರಾಖಿ ಕಟ್ಟಿದ್ರೆ ಅಂದ್ರೆ ಕೊಡ್ಬೇಕಲ್ವಾ? ದುಡ್ಡು ಕೊಡೋಣ ಅನ್ಕೊಂಡು ದುಡ್ಡು ಮಿಸ್ ಆಯ್ತಲ್ರಿ. ನೋಡಿ, ಏನೇನು ತಗೋಬೋದಿತ್ತು ನೀವು ಇಷ್ಟರಲ್ಲಿ? ಅದೇ ಸಾಕಾ? ಈ ದುಡ್ಡಲ್ಲಿ ನೀವೇನೋ ನಾವು ಅಟ್ಲೀಸ್ಟ್ ಒಂದು ಮನೆ ಕಟ್ಸ್ಕೊಬೋದಿತ್ತಪ್ಪ. ಬೇಡವಂತೆ ನೋಡಿ ಸರ್, ದುಡ್ಡು ಕೊಡ್ತೀನಿ ಅಂದರೆ ಬೇಡ ಅಂತಾರೆ. ಹೌದು,
ಅವ್ರ ಹತ್ರ ಜಾಸ್ತಿ ದುಡ್ಡಿದ್ಯಾ? ನೋಡಿ ಅಂಕಲ್ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಜಾಸ್ತಿ ದುಡ್ಡಿದೆ ಅಂತೆ. ನೋಡಿ ಅಂಕಲ್, ಹಂಗಾರೆ ಜಾಸ್ತಿ ದುಡ್ಡಿದ್ದು ಸುಮ್ಮನೆ ಇಲ್ಲಿ ಬಂದು ಕೆಲಸ ಮಾಡೋದಾ? ರೀ ನಮ್ಮನೆ ಯಾಮರಿಸ್ತಾ ಇದ್ದಾರೆ ಅಂಕಲ್. ನೋಡಿ ಜಾಸ್ತಿ ದುಡ್ಡಿದೆ ಅಂತೆ ಅವ್ರ ಹತ್ರ. ಹೌದಾ? ಕರೆಕ್ಟಾ ಅಂಕಲ್? ಹಾಂ. ಅಯ್ಯೋ ಏನ್ರಿ ಇದು ಇಷ್ಟು ತೂಕ ಇದೆ? ನೋಡಿ ಅಂಕಲ್ ಏನೋ ನಿಮ್ಮ ಬಗ್ಗೆ ಒಂದು ಸೀಕ್ರೆಟ್ ಹೇಳಿದ್ರು ನನಗೆ. ಇವ್ರ ಹತ್ರ ಬೇಜಾನ್ ದುಡ್ಡಿದೆ, ಆದರೂ ಸುಮ್ಮನೆ ಡೌ ಮಾಡ್ತಾ ಇದ್ರಿ ಇಲ್ಲಿ ಬಂದು ಅಂತ. ಕರೆಕ್ಟಾ ಅಂಕಲ್? ನೋಡಿ ಕರೆಕ್ಟ್ ಅಂತೆ. ಯಾಕ್ರಿ ಹಿಂಗೆ ಮಾಡ್ತೀರಾ? ಬೇರೆಯವ್ರಿಗೆ ನಮ್ಮಂಥ ಬಡವ್ರಿಗೆ ಬಿಡ್ರಿ ಕೆಲಸನ, ಕಾಸಿದೆ ತಾನೆ. ಅಂದರೆ ನೀವು ಕರ್ನಾಟಕದವ್ರಲ್ಲ ಮತ್ತೆ ಏನಿದೆ? ಹೋ 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 ಆಯ್ತಲ್ಲ, ಅಲ್ಲಿಗೆ ನೀವೇ ತಾನೇ ನೋಡೋದು ದುಡ್ಡು. ನೋಡ್ತೀವಿ ಅಷ್ಟೇ, ಕೈಗೆ ಬರಲ್ಲ ನಮ್ಗೆ. ಓಕೆ, ಕೈಗೆ ಬರ್ಬೇಕಿತ್ತಾ? ಸ್ಯಾಲರಿ ಎಲ್ಲ ಕೊಡ್ಬೇಡ ನಿಮ್ಗೆ. ನೀವೇ ಸ್ಯಾಲ್ರಿ ಕೊಡೋರು? ಸ್ಯಾಲ್ರಿ ಕೊಡೋರ ಜೊತೆ ನಾವಿದೀವ? ನಿಖಿತಾ ಮೇಡಮ್, ವಾಟ್ ಇಸ್ ದಿಸ್? ನೋಡಿ ಅದಕ್ಕೆ ನಾನು ಅವ್ರನ್ನ ಕರ್ಕೊಂತಾ ಇರೋದು, ಸ್ಯಾಲರಿ ಸ್ವಲ್ಪ ಜಾಸ್ತಿ ಕೊಡ್ಲಿ ಅಂತ. ನಾನೇ ರಾಕಿ ಕೊಡ್ತೀನಿ, ಓಕೆನಾ? ಲ್ಯಾಪ್ಟಾಪ್ ಬದಲು ಏನಾದ್ರು ಕೊಡ್ತೀರಾ ಸ್ಯಾಲ್ರಿ ನನಗೂ? ಜಾಯ್ನಿಂಗ್ ಲೆಟರ್ ಸಿಕ್ಕಿದೆಯಾ ನಿಮ್ಗೆ? ಇಂಟರ್ವ್ಯೂ ಮಾಡ್ತೀರಾ? ಮಾಡ್ತೀವಿ. ಯಾವ ಪೊಸಿಷನ್ಗೆ ಅನ್ನಿ ರೆಲೆವೆಂಟ್ ಪೀಪಲ್. ಯಾವ ಪೊಸಿಷನ್ ಮ್ಯಾಚ್ ಆಗ್ತೀನಿ ನಾನು? ನನ್ನ ಪೊಸಿಷನ್ ಅಂತ ಗೊತ್ಬಿಡ್ತೀನಿ. ರೀಪ್ಲೇಸ್ ಮಾಡ್ಬಿಡೋಣ? ಬೇಡ ಬೇಡ. RC ಕನೆಕ್ಟ್ ಅಲ್ಲಿ ಹಾಕಿ ನಾವೊಂದು ಅಪ್ಡೇಟ್. ಬೇಡ. ಓಕೆ, ಇವಾಗ ಇಬ್ರು ನಿಖಿತಾ ಮೇಡಮ್ನ ಬೀಟ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಓಕೆ, ಗಿವ್ ಮಿ ದ ಲ್ಯಾಪ್ಟಾಪ್. ಲ್ಯಾಪ್ಟಾಪ್ನ ಫ್ರೀಯಾಗಿ ಕೊಡ್ತಾರಾ? ನಿಖಿತಾ, ಇಟ್ಸ್ ವೆರಿ ಹೆವಿ. 50 kg ಇದೆ, ಹೆವಿ ಹೆವಿ ಅಂತ ಇದೆ. ಸ್ವಲ್ಪ ಈ ಕಡೆ ಬನ್ನಿ. ಎಲ್ಲ ಲ್ಯಾಪ್ಟಾಪ್ ಇಷ್ಟೇ ತೂಕ ಇರುತ್ತೆ ಡಾರ್ಲಿಂಗ್. ಸುಮ್ಮನೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಥರ ಎಕ್ಸ್ಪ್ರೆಷನ್ ಕೊಟ್ಟು. For you to take. Now you should stop your vlog for 2 minutes. ಓಕೆ, ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ರು ಮುಚ್ಕೊಂಡು ಆಫ್ ಮಾಡೋ ಅಂತ. ಆಫ್ ಮಾಡೋಣ, ಯಾಕೆ ಬೀಸ್ಕೊಂಡು. ಡಾರ್ಲಿಂಗ್ಸ್, ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೆ ನನಗೂ ರೇಡಿಯೋ ಸಿಟಿಗೂ ಒಂದು ಕನೆಕ್ಷನ್ ಇದೆ ಅಂತ. ಅದೇನು ಅಂತ ನಾನು ಅಲ್ಲೇ ಇಂಟರ್ವ್ಯೂವಲ್ಲಿ ಮೆನ್ಷನ್ ಮಾಡೋಣ ಅಂದ್ಕೊಂಡೆ, ಬಟ್ ಮೆನ್ಷನ್ ಮಾಡೋಕ್ಕಾಗಿಲ್ಲ. ಅದು ಹೇಗೆ ಮರ್ತೆ ಅನ್ನೋದೇ ಗೊತ್ತಿಲ್ಲ ನಿಜವಾಗ್ಲೂ. ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಆ್ಯಂಡ್ ಅವ್ರ ಜೊತೆ ಅಷ್ಟೊಂದು ಮಾತಾಡ್ತಾ, ಅದ್ರ ಜೊತೆಗೆ ಕಂಟೆಂಟ್ ರೀಲ್ ಶೂಟ್ ಮಾಡ್ತಾ ಹರಿಬರಿಲೇ ನಾನು ಮರ್ತೇ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದನ್ನು ಹೇಳಬೇಕಿತ್ತು. ಏನಪ್ಪ ಅಂತ ಅಂದರೆ, ಒಂದು ಟೈಮಲ್ಲಿ ನಾನು ಅದೇ ರೇಡಿಯೋ ಸಿಟಿ 91.1 FM RJ ಪೊಸಿಷನ್ನಿಗೆ ಆಡಿಷನ್ ಕೊಡೋಕ್ಕೆ ಹೋಗಿದ್ದೆ. ಆ್ಯಂಡ್ ನೀವು ಇವತ್ತು ಏನು ನೋಡ್ತಾ ಇದ್ದೀರಾ, ದ ಇಂಟ್ರೋ ನಾನೇನು ಕೊಡ್ತೀನಿ ನನ್ನ ವ್ಲಾಗ್ಸಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಆ್ಯಂಡ್ ಮೈ ಡಾರ್ಲಿಂಗ್ಸ್. ಈ ಇಂಟ್ರೋನ ನಾನು ಆ ಆಡಿಷನ್ನಿಗೆ, RJ ಆಡಿಷನ್ನಿಗೆ ನಾನೇ ಬರೆದಿದ್ದು. ನೈಟ್ ಕೂತ್ಕೊಂಡು ಯಾವ ಥರ ಇಂಟ್ರೋ ಕೊಡಬೇಕು, ಆಡಿಷನ್ ಹೋಗ್ತಾ ಇದ್ದೀನಿ, RJ ಆಡಿಷನ್ಗೆ ಆ ಥರ ಕೊಡಬೇಕು, ಈ ಥರ ಕೊಡಬೇಕು ಅಂತ ಏನೇನೆಲ್ಲ ಯೋಚನೆ ಮಾಡಿ. ಸೊ ಎಲ್ಲರೂ FM ಕೇಳೋದ್ರಿಂದ ಅಂಕಲ್ ಕೇಳ್ತಾರೆ, ಆಂಟಿ ಕೇಳ್ತಾರೆ, ಬಾಯ್ಸ್ ಕೇಳ್ತಾರೆ, ಗರ್ಲ್ಸ್ ಕೇಳ್ತಾರೆ, ಪುಟಾಣಿ ಕಿಡ್ಸ್ ಕೇಳ್ತಾರೆ, ಅದ್ರ ಜೊತೆಗೆ ಡಾರ್ಲಿಂಗ್ಸ್ ಅಂತ. ಸೊ ನಾನು ಈ ಥರ ಮಾಡ್ಕೊಂಡಿದ್ದೆ. ನನ್ನ RJ ಆಡಿಷನ್ನಿಗೆ ಇಂಟ್ರೋನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ವ್ಲಾಗ್ಗಳಲ್ಲಿ ಬಳಸ್ತಾ ಇದ್ದೀನಿ. ಆ್ಯಂಡ್ ಆ ಕ್ಲಿಪ್ನ ಹಾಗೆ ಇಟ್ಕೊಂಡಿದ್ದೆ, ಯಾಕೋ ಗೊತ್ತಿಲ್ಲ, ಡಿಲೀಟ್ ಮಾಡೋಕ್ಕೆ ಮನಸ್ಸಾಗಿರಲಿಲ್ಲ. ಅದು ರೆಕಾರ್ಡ್ ಮಾಡಿ ಹಂಗೆ ಇಟ್ಕೊಂಡಿದ್ದೆ. ಇವಾಗ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಹಾಯ್, ನನ್ನ ಮಾತುಗಳನ್ನ ಕೇಳ್ತಿರುವ ಎಲ್ಲ ಕಿವಿಗಳಿಗೆ ನಮಸ್ಕಾರ. ನಾನು ನಿಮ್ಮ RJ ಅಕ್ಷಯ್ ಚಂದ್ರ, ಮಗ ಮಚ್ಚ ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಅಂಡ್ ಮೈ ಡಾರ್ಲಿಂಗ್ಸ್. ವೆಲ್ಕಮ್ ಟು ಮೈ ಶೋ ಧೂಮ್ ಧಮಾಕ. ನೀವು ಕೇಳ್ತಿದ್ದೀರಾ ರೇಡಿಯೋ ಸಿಟಿ 91.1 FM. ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದ್ರೆ, ಲವ್ವು ಯಾರಿಗ್ ಜಾಸ್ತಿ ನೋವು. ಪ್ರೀತಿ, ಲವ್, ಇಷ್ಕ್, ಕಾದಲ್, ಇದರಲ್ಲಿ ಅತಿ ಹೆಚ್ಚು ಮೋಸ ಆಗೋದು ಯಾರಿಗೆ, ಹುಡುಗರಿಗ ಅಥವಾ ಹುಡುಗಿಗ, ಆ್ಯಂಡ್ ಯಾಕೆ? ಈ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ರೆಡಿ ಆಗಿದೆ, ಹೋಗಿ ಕೇಳಿಸ್ಕೊಂಡು ಬನ್ನಿ. ನೋಡಿ, RJ ಪೊಸಿಷನ್ನಿಗೆ ಆ ಸ್ಟುಡಿಯೋಗೆ ಹೋಗಿದ್ದೆ. ಇವಾಗ ಅದೇ ಸ್ಟುಡಿಯೋಗೆ ನನ್ನ ಇಂಟರ್ವ್ಯೂ ಕೊಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸಖತ್ತಲ್ಲ ಡಾರ್ಲಿಂಗ್ಸ್? ಆ ಇಂಟರ್ವ್ಯೂವಲ್ಲೇ ರಿವೀಲ್ ಮಾಡಿದರೆ ಇನ್ನೂ ಸಖತ್ತಾಗಿರೋದು, ಬಟ್ ನಾನು ಅದನ್ನು ಮರ್ತೇ ಬಿಟ್ಟೆ. ಓಕೆ, ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದೆ ಇವಾಗ ರೀಸೆಂಟಾಗಿ. ಸೊ ಅದನ್ನೇ ಇಲ್ಲಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂಥರ ಸರ್ಕಲ್ ಅನಿಸುತ್ತೆ ಅಲ್ಲ? ಹೆಂಗಿದೆ ಸರ್ಕಲ್ಲು? ಸೂಪರ್ ಅಲ್ಲ? ಆ್ಯಕ್ಚುಲಿ ಇನ್ನೂ ಸರ್ಕಲ್ ಕಂಪ್ಲೀಟ್ ಆಗಿಲ್ಲ, ಇಲ್ಲಿಗೆ ಬಂದಿದೆ. ಇಲ್ಲಿಂದ ಇಲ್ಲಿಗೆ ಇನ್ನೂ ಇಲ್ಲಿಗೆ ಬರೋದಕ್ಕೆ ಇನ್ನೂ ಬೇಜಾನ್ ಟೈಮ್ ಇದೆ, ಇನ್ನೂ ಬೇಜಾನ್ ಮಾಡೋದಿದೆ. ಮಾಡೋಣ. ನೀವು ಯಾವಾಗಲೂ ನನ್ನ ಜೊತೆ ಇರಿ ಅಂತ ಕೇಳ್ಕೊತೀನಿ. ಇವಾಗ ಸದ್ಯಕ್ಕೆ ಟಾಟಾ ಬಾಯ್ ಬಾಯ್ ಹೇಳ್ತೀನಿ. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು, ಲವ್ ಯು.